ಆಚಿ ಮಸಾಲ. ಎಂತ ಅಡಿಗೆಯು ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಬೆಂಗಳೂರನ್ನು ಅಭಿವೃದ್ಧಿಪಡಿಸಬೇಕು, ಬೆಂಗಳೂರಿನಲ್ಲಿ ಯಾವುದೇ ಕಾರಣಕ್ಕಾಗಿಯೂ ಕೂಡ ಫುಟ್ಪಾತ್ ಮೇಲೆ ಅಂಗಡಿ ಮುಂಗಟ್ಟುಗಳು ಇರಬಾರ್ದು ಅಂತ ಅವುಗಳ ತೆರವು ಕಾರ್ಯಾಚರಣೆ ಆಯಿತು. ಸಾರ್ವಜನಿಕರೆಲ್ಲರೂ ಕೂಡ ಕೃಷ್ಣ ಬೈರೇಗೌಡರ ಈ ಕಾರ್ಯಕ್ಕೆ ವ್ಯಾಪಕವಾದಂಥ ಹೊಗಳಿಕೆಯನ್ನು ಕೂಡ ಕೊಟ್ಟರು. ಅದ್ಭುತವಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಫುಟ್ಪಾತ್ ಜನಸಾಮಾನ್ಯರಿಗೆ ಸಿಗಬೇಕಾಗಿತ್ತು, ಅದು ಜನಸಾಮಾನ್ಯರಿಗೆ ಸಿಗುವಂತೆ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೊಂದು 10/10 ಮಾರ್ಕ್ಸ್ ಕೊಡೋ ಪ್ರಯತ್ನವನ್ನು ಮಾಡಿದರು. ಯಾವ ವಿಚಾರದಲ್ಲಿ? ಫುಟ್ಪಾತ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೀಗ ಇದೇ ಕೃಷ್ಣ ಬೈರೇಗೌಡರು ಮತ್ತು GBA ಒಂದು ಮಹತ್ವದ ಬೆಳವಣಿಗೆಗೆ ಮುಂದಾಗ್ತಾ ಇದ್ದಾರೆ. ಅದು ತ್ಯಾಜ್ಯದಿಂದ ಸ್ವತಂತ್ರ ಅಂತ. ಆಗಸ್ಟ್ ತಿಂಗಳಲ್ಲಿದ್ದೀವಿ, ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ. ಆಗಸ್ಟ್ 15ನೇ ತಾರೀಕಿಗೆ 80ನೇ ಸ್ವತಂತ್ರ ದಿನಾಚರಣೆಯನ್ನು ಕೂಡ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಇದೀಗ ಸರ್ಕಾರದ ಮಹತ್ವಾಕಾಂಕ್ಷೆ ಇದ್ದಿದ್ದು ತ್ಯಾಜ್ಯದಿಂದಲೂ ಕೂಡ ನಮಗೆ ಸ್ವತಂತ್ರ ಸಿಗಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆಯ ಭಾಗವಾಗಿ ಎಲ್ಲೆಲ್ಲಿ ಬೆಂಗಳೂರಿನಲ್ಲಿ ಖಾಲಿ ಸೈಟ್ಗಳಿದೆಯೋ ಆ ಖಾಲಿ ಸೈಟ್ಗಳಲ್ಲಿರುವಂತಹ ಎಲ್ಲ ತ್ಯಾಜ್ಯವೂ ಕೂಡ ಮುಕ್ತ ಆಗಬೇಕು. ಒಂದು ವೇಳೆ ತ್ಯಾಜ್ಯವನ್ನು ತೆರೆಯದೇ ಇದ್ದರೆ ನಿಮ್ಮ ಆಸ್ತಿ ತೆರಿಗೆಯ ಜೊತೆಗೆ ದಂಡವನ್ನು ಕೂಡ ವಿಧಿಸ್ತೀವಿ ಅಂತ ಸರ್ಕಾರ ಆ ಸೈಟ್ಗಳ ಅನುಗುಣಕ್ಕೆ ತಕ್ಕಂತೆ, ಆ ಸೈಟ್ನ ಅಳತೆಗೆ ತಕ್ಕಂತೆ ಹಣವನ್ನು ವಿಧಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರರ್ಥ ನೀವೆಲ್ಲೋ ಅನೇಕ ವರ್ಷಗಳ ಹಿಂದೆ ಸೈಟನ್ನು ಹಿಡಿದು ಹಾಗೆ ಖಾಲಿ ಬಿದ್ದಿದೆ, ಅಲ್ಲಿ ಈಗಾಗಲೇ ಸಾಕಷ್ಟು ತ್ಯಾಜ್ಯ ಬಿದ್ದಿದೆ. ಅದು ಕಸ ಆಗಿರ್ಬೋದು, ಕಟ್ಟಡದ ತ್ಯಾಜ್ಯ ಆಗಿರ್ಬೋದು, ಏನೇ ತ್ಯಾಜ್ಯ ಬಿದ್ದುಬಿಟ್ಟಿದೆ, ಅದನ್ನು ತೆಗೆಯಬೇಕಾದಂತಹ ಜವಾಬ್ದಾರಿ ನಿಮ್ಮದು. ಒಂದು ವೇಳೆ ತೆರವಾಗದೇ ಇದ್ದರೆ GBA ಕಾರ್ಮಿಕರು ಬಂದು ಅದನ್ನು ತೆರವು ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ನೀವು ಅದನ್ನು ತೆರವು ಮಾಡಿದ್ದಕ್ಕೆ ಮತ್ತು ಸಾಗಣೆಯ ವೆಚ್ಚವನ್ನು ಕೂಡ ಸೇರಿಕೊಂಡು ಸಾವಿರಾರು ರೂಪಾಯಿ ಹಣವನ್ನು ನೀವು ಪಾವತಿ ಮಾಡಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಈ ಕ್ರಮವನ್ನು ಕೃಷ್ಣ ಬೈರೇಗೌಡರು ಹೇಳಿದ ತಕ್ಷಣ ಸಾರ್ವಜನಿಕವಾಗಿ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದೆ. ಇದು ಸರ್ಕಾರದಿಂದ ಹಗಲು ದರೋಡೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಯಾಕೆ ಹಗಲು ದರೋಡೆ? ಸರ್ಕಾರದ ಆದಾಯ ಕ್ರೋಢೀಕರಣಕ್ಕಾಗಿ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಿದ್ದಾರಾ, ಅಥವಾ ನೈಜವಾಗಿ ಬೆಂಗಳೂರನ್ನು ಸ್ವಚ್ಛ ಪರಿಸರವನ್ನಾಗಿ ಮಾಡಬೇಕು ಅನ್ನುವಂಥ ಉದ್ದೇಶದ ಕಾರಣಕ್ಕಾಗಿ ಇಂಥದ್ದೊಂದು ಮಹತ್ವದ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆಯಾ? ಇದು ಸದ್ಯಕ್ಕೆ ಆಗ್ತಾ ಇರುವಂಥ ಚರ್ಚೆ. ಇದೇ ಇವತ್ತಿನ ಮೆಗಾ ಸುದ್ದಿಯ ವಿಶೇಷ. ಖಾಲಿ ಸೈಟ್ ಇದೆಯಾ, ದುಬಾರಿ ದಂಡ. ರಾಜಧಾನಿ ಬೆಂಗಳೂರು ಅನೇಕರ ಕನಸಿನ ನಗರಿ. ಬೆಂಗಳೂರಿನಲ್ಲಿ ಒಂದು ಸೈಟ್ ತೆಗೆದುಕೊಳ್ಳಬೇಕು, ಆ ಸೈಟ್ನಲ್ಲಿ ನನ್ನದೇ ಆದಂಥ ಒಂದು ಕನಸಿನ ಮನೆಯನ್ನು ಕಟ್ಕೊಳ್ಬೇಕು ಅನ್ನೋದು ಅನೇಕ ಜನರ ಕನಸು. ಹೀಗೆ ಅನೇಕ ಜನ ಆ ಕನಸನ್ನು ನನಸು ಮಾಡಿಕೊಳ್ಳೋದ ಕಾರಣಕ್ಕಾಗಿಯೇ ನಿವೇಶನಗಳನ್ನು ಖರೀದಿ ಮಾಡಿದ್ದಾರೆ. GBA ವ್ಯಾಪ್ತಿಯಲ್ಲಿ ಸೈಟ್ಗಳನ್ನು ಹೊಂದಿದ್ದಾರೆ. ಮನೆ ಕಟ್ಟದೆ ಹಾಗೆ ಖಾಲಿ ಬಿಟ್ಟವರು ಕೂಡ ಇದ್ದಾರೆ. ಬೇರೆ ಬೇರೆ ಕಾರಣಗಳಿಗಾಗಿ ಮನೆ ಕಟ್ಟದೆ ಖಾಲಿ ಬಿಟ್ಟಿದ್ದಾರೆ. ಇದೀಗ ಅಧಿಕಾರಿಗಳು ಬಂದು ಟ್ಯಾಕ್ಸ್ ಹಾಕ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾವ ಕಾರಣಕ್ಕಾಗಿ? ನಿಮ್ಮ ಸೈಟ್ ಸ್ವಚ್ಛವಾಗಿ ಇಲ್ಲದೆ ಇದ್ದರೆ, ನಿಮ್ಮ ಸೈಟ್ನಲ್ಲಿ ಕಸ ಇದ್ದರೆ ಶುಲ್ಕವನ್ನು ವಿಧಿಸುವುದಕ್ಕೆ GBA ಮುಂದಾಗಿದೆ. ಇದೇ ಆಗಸ್ಟ್ 15ರ ಒಳಗಾಗಿ ನಿಮ್ಮ ಸೈಟನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಬೇಕು, ಸ್ವಚ್ಛತೆ ಮಾಡಬೇಕು. ಇನ್ನು ಉಳಿದಿರೋದು ಕೇವಲ 4 ದಿನಗಳು ಮಾತ್ರ. ಒಂದು ವೇಳೆ ನಿಮ್ಮ ಸೈಟ್ ಕ್ಲೀನ್ ಇಲ್ಲದೆ ಇದ್ದಿದ್ದರೆ ದುಬಾರಿ ಶುಲ್ಕವನ್ನು ಕಟ್ಟಬೇಕಾದಂತಹ ಪರಿಸ್ಥಿತಿ ಬರ್ತಾ ಇದೆ. ಅದು ಯಾವುದ್ರ ಮುಖಾಂತರ? ನೀವು ಆದಾಯ ಅಂದರೆ ನೀವು ತೆರಿಗೆಯನ್ನೇನು ಕಟ್ತೀರಿ, ಆ ತೆರಿಗೆಯನ್ನು ಕಟ್ಟುವಂತಹ ಸಮಯದಲ್ಲಿ ಆಸ್ತಿ ತೆರಿಗೆಯೊಂದಿಗೆ ಈ ದಂಡವನ್ನು ಕೂಡ ವಿಧಿಸಿ ಅದನ್ನು ಕಟ್ಟಿಸಿಕೊಳ್ಳಲಾಗುತ್ತದೆ ಅಂತ ಇದೀಗ ಸಚಿವರುಗಳು ಮತ್ತು ಅಧಿಕಾರಿಗಳು ಹೇಳಿದ್ದಾರೆ. ಆ ಮುಖಾಂತರ 4 ದಿನಗಳ ಸಮಯ ಅವಕಾಶವನ್ನು ಕೊಟ್ಟಿದ್ದಾರೆ. ಯಾಕಿಂಥದ್ದೊಂದು ಕ್ರಮ? ಸರ್ಕಾರ ಅಥವಾ ಸಚಿವರ ಪ್ರಕಾರ ಖಾಲಿ ಸೈಟ್ಗಳು ಸೊಳ್ಳೆಗಳ ಉತ್ಪತ್ತಿ ಕೇಂದ್ರವಾಗಿ ಸಾಂಕ್ರಾಮಿಕ ರೋಗಗಳಿಗೆ ಕಾರಣ ಆಗ್ತಾ ಇದೆ. ನಗರದ ಸೌಂದರ್ಯ ಇವುಗಳಿಂದ ಹಾಳಾಗ್ತಾ ಇದೆ. ಹೀಗಾಗಿ ಮಾಲೀಕರು ಆ ಆಸ್ತಿಯ ಜವಾಬ್ದಾರಿಯನ್ನು ಹೊತ್ತು ಅಲ್ಲಿರುವಂಥ ತ್ಯಾಜ್ಯವನ್ನು
ನಾವು ನಿಗದಿಪಡಿಸಿದಂತಹ ಪ್ರದೇಶದಲ್ಲಿ ಮಾತ್ರ ಹಾಕಬೇಕು ಅಂತ ಈ ಸೂಚನೆಯನ್ನು ಕೊಟ್ಟರು. ಹಾಗಾದರೆ ದಂಡ ಎಷ್ಟು ಪ್ರಮಾಣದಲ್ಲಿದೆ? ಚರ್ಚೆ ಆಗ್ತಾ ಇರುವಂಥ ವಿಚಾರ ಇದು. ಒಂದು ವೇಳೆ ನಿಮ್ಮ ಬಳಿ 2030 ಸೈಟ್ ಇದೆ ಅಂತ ಇಟ್ಕೊಳ್ಳಿ, 600 ಚದರ ಅಡಿ ಸೈಟ್ ಇದ್ದರೆ ಸ್ವಚ್ಛತಾ ಶುಲ್ಕ 6,700 ರೂಪಾಯಿಂದ 7,700 ರೂಪಾಯಿ ಆಗುತ್ತೆ. ಮತ್ತು ತ್ಯಾಜ್ಯವನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗಣೆ ಮಾಡಿದಂಥ ವೆಚ್ಚ 19,200 ರೂಪಾಯಿ. ನಿಮ್ಮ ಬಳಿ 600 ಚದರಡಿ ಸೈಟ್ ಇದ್ದರೆ ನೀವು ಕೊಡಬೇಕಾಗಿದ್ದು 25,900 ರೂಪಾಯಿ, ಹೆಚ್ಚು ಕಡಿಮೆ 26,000 ರೂಪಾಯಿ. ಒಂದು ವೇಳೆ ನಿಮ್ಮ ಬಳಿ 30-40 ಸೈಟ್ ಇತ್ತು ಅಂತ ಅಂದ್ಕೊಳ್ಳಿ, ಸ್ವಚ್ಛತಾ ಶುಲ್ಕ 13,400 ರೂಪಾಯಿ ಆಗುತ್ತೆ. 13,000ದಿಂದ 14,400 ರೂಪಾಯಿ ಮತ್ತು ತ್ಯಾಜ್ಯವನ್ನು ಸಾಗಣೆ ಮಾಡುವಂಥ ವೆಚ್ಚ 38,400 ರೂಪಾಯಿ ಆಗುತ್ತೆ. ಹೆಚ್ಚು ಕಡಿಮೆ 50,000 ಆಯ್ತು ಅಲ್ಲಿಗೆ. ಇನ್ನು ನಿಮ್ಮ ಕಡೆ 40-60 ಸೈಟ್ ಇದೆ, 2,400 ಚದರ ಅಡಿ ಸೈಟ್ ಇದೆ. ಸ್ವಚ್ಛತಾ ಶುಲ್ಕ 26,800 ರೂಪಾಯಿಂದ 27,800 ರೂಪಾಯಿ ಅಂತೆ. ತ್ಯಾಜ್ಯವನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗಣೆ ಮಾಡುವಂಥ ವೆಚ್ಚ 76,800 ರೂಪಾಯಿ ಆಗುತ್ತೆ. 50 ಅಂದರೆ 50 × 80 ಈ ಅಡಿಯಲ್ಲಿ ನಿಮ್ಮದು ಸೈಟ್ ಏನಾದರೂ ಇದೆ, 4,000 ಚದರ ಅಡಿ ಸೈಟ್ ಏನಾದರೂ ಇದ್ದರೆ ಸ್ವಚ್ಛತಾ ಶುಲ್ಕ 46,700ರಿಂದ 47,700 ರೂಪಾಯಿ ಆಗುತ್ತೆ. ತ್ಯಾಜ್ಯ ಸಾಗಣೆಯ ವೆಚ್ಚ 1,28,000 ರೂಪಾಯಿ ಆಗುತ್ತೆ. ಅಲ್ಲಿಗೆ ಗರಿಷ್ಠವಾಗಿ 1,74,000 ರೂಪಾಯಿ ಹಣವನ್ನು ನೀವು ನಿಮ್ಮ ಖಾಲಿ ಸೈಟ್ನಲ್ಲಿ ಇದ್ದಂತಹ ತ್ಯಾಜ್ಯವನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸರ್ಕಾರಕ್ಕೆ ಕಟ್ಟಬೇಕಾದಂಥ ಹಣ ಇದು. ಸರ್ಕಾರಕ್ಕೆ ಕಟ್ಟಬೇಕಾದಂಥ ಹಣ ಇದು. ಇದು ಮೊದಲ ಬಾರಿಗೆ ಆಗಿದೆಯಾ ಬೆಂಗಳೂರಲ್ಲಿ? ಇಲ್ಲ. 2022ರಲ್ಲಿ ಇದಕ್ಕಾಗಿಯೇ ಒಂದು ಬೆಳವಣಿಗೆಯನ್ನು ತೆಗೆದುಕೊಂಡು ಬರಲಾಯಿತು. 2011ರಿಂದ 2020 ತನಕ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್ ಮತ್ತು ಘನತ್ಯಾಜ್ಯ ನಿರ್ವಹಣೆ ಬೈಲಾ ಅಡಿಯಲ್ಲಿ ಖಾಲಿ ಸೈಟ್ಗಳನ್ನು ಸ್ವಚ್ಛವಾಗಿಡೋದು ಆ ಆಸ್ತಿಗಳನ್ನು ಹೊಂದಿರುವಂತಹ ಆ ಮಾಲೀಕರ ಕರ್ತವ್ಯ ಅಂತ ಆ ಬೈಲಾದಲ್ಲಿ ಸೇರಿಸಲಾಯಿತು. ಆದರೆ ಈಗ ಸಾರ್ವಜನಿಕವಾಗಿ ಆಕ್ಷೇಪಣೆ ಆಗ್ತಾ ಇರೋದು, ಹೌದಪ್ಪ ನಾವು 15ನೇ ತಾರೀಕಿನ ಒಳಗಾಗಿ ಹೋಗಿ ಸೈಟನ್ನು ಕ್ಲೀನ್ ಮಾಡ್ತೀವಿ, ಪಕ್ಕದ ಯಾವುದೋ ಮನೆಯಲ್ಲಿ ಏನೋ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ, ನಾವು ಸೈಟ್ ಕ್ಲೀನ್ ಮಾಡಿ ಮನೆಗೆ ಬಂದ ತಕ್ಷಣ ಪಕ್ಕದ ಮನೆಯನ್ನು ತ್ಯಾಜ್ಯವನ್ನು ಹಾಕಿದ್ರೆ ನಮಗೇನು ಗೊತ್ತಾಗುತ್ತೆ? ಅದನ್ನು ಮಾನಿಟರ್ ಮಾಡೋರು ಯಾರು? ಜಿಬಿಯಿಂದ ಏನಾದರೂ ನೀವು ಮಾರ್ಷಲ್ಸ್ಗಳನ್ನು ಹಾಕ್ತೀರಾ? 24/7 ಯಾರಾದರೂ ಕಾಯ್ತಾರಾ? ಈಗ ಉದಾಹರಣೆಗೆ ಬೆಂಗಳೂರಿನ ಯಾವುದೋ ಒಂದು ಪ್ರದೇಶದಲ್ಲಿ ಆ ವ್ಯಕ್ತಿ ಬಾಡಿಗೆ ಮನೆಯಲ್ಲಿ ಇರ್ತಾರೆ, ಇನ್ಯಾವುದೋ ಒಂದು ಪ್ರದೇಶದಲ್ಲಿ ಸೈಟನ್ನು ಖರೀದಿ ಮಾಡಿರ್ತಾರೆ. 6-7 ಕಿಲೋಮೀಟ್ರು 8-10 ಕಿಲೋಮೀಟರ್ ಎಲ್ಲ ಡಿಸ್ಟೆನ್ಸ್ ಆಗ್ತಾ ಇರುತ್ತೆ. ಬೆಂಗಳೂರಿನಂತಹ ನಗರದಲ್ಲಿ ದಿನಪೂರ್ತಿ ಹೋಗಿ ವಾರಕ್ಕೊಮ್ಮೆ ಹೋಗಿ ಸೈಟನ್ನು ಸ್ವಚ್ಛ ಮಾಡ್ಕೊಂಡು ಬರೋದಕ್ಕೆ ಸಾಧ್ಯನಾ? ಹೌ ಇಟ್ ಈಸ್ ಪಾಸಿಬಲ್ ಅನ್ನೋ ಪ್ರಶ್ನೆನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಒಂದು. ಎರಡನೇದ್ದು, ಮಳೆಗಾಲದ ಸಮಯದಲ್ಲಿ ನಾವೆಲ್ಲ ಇದ್ದೀವಿ, ಜಿಟಿ ಮಳೆ ಆಗ್ತಾ ಇದೆ. ಇವತ್ತು ನಾವು ಕ್ಲೀನ್ ಮಾಡಿ ಬಂದರೂ ಕೂಡ ಮತ್ತೊಮ್ಮೆ ಕಳೆ ಎನ್ನುವಂತಹ ಬೆಳೆ ಎಲ್ಲವೂ ಕೂಡ ಬೆಳೆಯೋದಕ್ಕೆ ಶುರುವಾಗುತ್ತೆ. ಅದನ್ನು ಪ್ರತಿನಿತ್ಯವೂ ಕೂಡ ನಮಗೆ ಕ್ಲೀನ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಇದೊಂದು ಹಗಲು ದರೋಡೆ. ಇದು ಸರ್ಕಾರದ ಬಳಿ ಹಣ ಇಲ್ಲ, ಸರ್ಕಾರದ ಬಳಿ ಹಣ ಇಲ್ಲದೇ ಇದ್ದಿದ್ದಕ್ಕೆ ಈ ಮಾರ್ಗದ ಮುಖಾಂತರ ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ ಎನ್ನುವಂತಹ ಆಕ್ರೋಶ ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇದೆ. 2. ಮೂರನೇದ್ದು, ಕಳೆದ 1 ವಾರದ ಹಿಂದೆ DK ಶಿವಕುಮಾರ್ ಒಂದು ಹೇಳಿಕೆ ಕೊಟ್ಟರು. ಎಲ್ಲೆಲ್ಲಿ ಖಾಲಿ ಸೈಟ್ಗಳಿದೆಯೋ ಅಂದರೆ BDA ಸರ್ಕಾರದಿಂದ ಅಲಾಟ್ ಆಗಿರುವಂಥ ಸೈಟ್ಗಳು, ಅಲ್ಲಿ ನೀವೇನಾದರೂ ಇಂತಿಷ್ಟು ವರ್ಷಗಳಲ್ಲಿ ಮನೆ ಕಟ್ಟದೆ ಹೋದರೆ ನಾವು ವಾಪಸ್ ತೆಗೆದುಕೊಂಡು ಬಿಡ್ತೀವಿ ಅನ್ನುವಂಥ ಹೇಳಿಕೆಯನ್ನು DK ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಇದರರ್ಥ ಜನಸಾಮಾನ್ಯರ ಬದುಕಿನ ಮೇಲೆ ಇವರು ಹೊಡೆಯೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಎನ್ನುವಂಥ ಆಕ್ಷೇಪಣೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ನೀವು ನೋಡಿ, ಸೈಟ್ಗಳು ಹಾಗೆ ಖಾಲಿ ಉಳಿಯೋದಕ್ಕೆ ಕಾರಣ ಇರೋದಿಲ್ಲ. 2-3 ಕಾರಣಗಳು ಸಹಜವಾಗಿರುತ್ತೆ. ಅದು ಕಾನೂನಾತ್ಮಕವಾಗಿ ಏನೋ ಗೊಂದಲ ಇರುತ್ತೆ, ಹಣ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಬಿಟ್ಟಿದ್ದಾರೆ, ಹೂಡಿಕೆ ಅನ್ನುವ ಕಾರಣಕ್ಕಾಗಿ ಸೈಟ್ಗಳನ್ನು ಹಾಗೆ ಬಿಟ್ಟುಬಿಟ್ಟಿರ್ತಾರೆ. ಎಲ್ಲ ಕಾರಣಗಳಿದ್ದಾಗಲೂ ಕೂಡ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ, ಇದರ ಜೊತೆಗೆ ಸರ್ಕಾರಿ ಜಾಗಗಳು ಎಷ್ಟು ಕ್ಲೀನ್ ಇದೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಆಗ್ತಾ ಇರುವಂಥ ಚರ್ಚೆ. ಸರ್ಕಾರದ ಇಂಥದ್ದೊಂದು ನಿರ್ಧಾರದ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶಗಳು ಇದೀಗ ಕೇಳಿ ಬರ್ತಾ ಇದೆ. ಯಾಕೆ ಆಕ್ರೋಶ, ಏನು ಮಾಡಬೇಕಾಗಿತ್ತು? ಇದೇ ವಿಚಾರದ ಬಗ್ಗೆ ಇವತ್ತು ಕೂಡ ಮಾತನಾಡ್ತಾ ಹೋಗೋಣ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಬೆಂಗಳೂರು ನಿವಾಸಿಯಾಗಿರುವಂಥ ರಾಜು ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾಜಿಕ ಹೋರಾಟಗಾರರಾಗಿರುವಂಥ ರಾಮಲಿಂಗೇಗೌಡರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ ಖಾಸಗಿ ಉದ್ಯೋಗಿ ಆಗಿರುವಂಥ ದೀಪಾ ಸಜಿತ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆ ಮೇಡಮ್? ಎಸ್ ಮೇಡಮ್, ವಾಪಸ್ ಬರ್ತೀನಿ. ರಾಜ್ ಅವರೇ, ಬೆಂಗಳೂರಿನಲ್ಲಿ ಅನೇಕ ವರ್ಷಗಳಿಂದ ಜೀವನ ಮಾಡ್ತಾ ಇದ್ದೀರಿ. ಹೌದು, ಸರ್ಕಾರ ಹೇಳ್ತಾ ಇದ್ದು ಕರೆಕ್ಟ್ ಇದೆ ಅಲ್ವಾ? ಸೊಳ್ಳೆ ಉತ್ಪಾದನೆ ಆಗುತ್ತೆ, ಸಾಂಕ್ರಾಮಿಕ ರೋಗಗಳು ಬರುತ್ತೆ. ಅಲ್ಲ, ಅದನ್ನು ನಾವು ಒಪ್ಕೊಳ್ಬೇಕಾಗುತ್ತೆ. ಯಾಕಂದರೆ ಈ ಪ್ರಪಂಚದಲ್ಲಿ ಹೆಚ್ಚು ಜನ ಸತ್ತಿರೋದು ಕ್ರಿಮಿಕೀಟ ಸೊಳ್ಳೆಗಳಿಂದ. ಹಾಗಾಗಿ ಸೊಳ್ಳೆ ನಿಯಂತ್ರಣ ಮಾಡೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ.
ಯಾಕಂದರೆ ಯಾವುದೇ ಸೈಟ್ ಆಗ್ಬೋದು, ರಸ್ತೆ ಆಗ್ಬೋದು, ಮತ್ತೊಂದು ನಿರ್ಜನ ಪ್ರದೇಶ ಆಗ್ಬೋದು, ಸೊಳ್ಳೆಗಳು ತಾನಾಗಿ ಉತ್ಪತ್ತಿ ಆಗ್ತವೆ. ಇದನ್ನು ಸ್ವಚ್ಛಗೊಳಿಸೋದ್ರಲ್ಲಿ ನಮ್ಮದು ಏನು ಅಭ್ಯಂತರ ಇಲ್ಲ. ಆದರೆ ಇವರು ದಂಡ ಹಾಕುವಂಥ ಪ್ರಕ್ರಿಯೆ ಇದೆಯಲ್ಲ, ಇದು ವೈಜ್ಞಾನಿಕವಾಗಿಲ್ಲ. ಈಗ ಒಂದು ಖಾಲಿ ಸೈಟ್ ಇದೆ ಅಂದರೆ ಆ ಮಾಲೀಕರಲ್ಲಿ ಕಸ ಹಾಕಲ್ಲ, ಅಕ್ಕಪಕ್ಕದ ಮನೆಯವ್ರು ಕಸ ಹಾಕಿರ್ತಾರೆ, ರಸ್ತೆಯಲ್ಲಿ ಹೋಗೋರು ಕಸ ಹಾಕಿರ್ತಾರೆ. ಅವ್ರ ವಿರುದ್ಧ ಯಾವ ರೀತಿ ಕ್ರಮ ತೊಗೊಳ್ತೀರಾ ನೀವು? ಏಕಾಏಕಿ ಮಾಲೀಕರನ್ನ ನೀವು ಅಪರಾಧಿ ಮಾಡೋದು ತಪ್ಪಾಗ್ತದೆ. ಹಾಗಾಗಿ ಪರಿಶೀಲನೆ ಮಾಡಬೇಕು. ಈಗ BBMPಲಿ ಇನ್ನೂ GBA ಅಸ್ತಿತ್ವ ಗೊತ್ತಿಲ್ಲ. ಈಗ BBMPಲಿ ನಗರ ನೈರ್ಮಲ್ಯ ಅಂತ ವಿಭಾಗ ಇದೆ, ಮತ್ತು ಅಭಿಯಂತರರ ವಿಭಾಗ ಇದೆ, ಮತ್ತು ಸ್ವಚ್ಛತಾ ಕಾರ್ಯಕ್ಕೂ ವಿಭಾಗ ಇದೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ. ಇವರೆಲ್ಲ ಏನು ಮಾಡ್ತಾ ಇದ್ದಾರೆ? ಓಕೆ, ಇವರು ಪ್ರತಿಯೊಂದು ಸೈಟ್ನ GPS ಫೋಟೋಸ್ ತೊಗೊಂಡು ಅದನ್ನ ಅಡ್ರೆಸ್ ಮೆನ್ಷನ್ ಮಾಡಿಕೊಂಡು ಸಂಬಂಧಪಟ್ಟಂಥ ಸ್ವಚ್ಛತೆ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಕೊಡಬೇಕು. ಕೊಟ್ಬಿಟ್ಟು ಹೇಳಿದ್ರು, ತಾವಾಗಲೇ ಹೇಳಿದ್ರಿ ಸ್ವಚ್ಛತೆಗೆ ಎಷ್ಟು ಖರ್ಚಾಗುತ್ತೆ, ಟ್ರಾನ್ಸ್ಪೋರ್ಟ್ ಎಲ್ಲ ಅವೆಲ್ಲನೂ ಒಪ್ಕೊಳ್ತೀವಿ. ಇವೆಲ್ಲನೂ ಮಾಡಬೇಕೆ ಹೊರತು ಇವರು ಕಸ ಹಾಕಿದ ಅದು ಮಾತ್ರಕ್ಕೆ ಎರ್ರಾಬಿರಿ ತೆರಿಗೆಯನ್ನು ಹಾಕೋದು, ದಂಡ ಹಾಕೋದು ಇದ್ಯಾವುದು ಕ್ರಮಬದ್ಧವಲ್ಲ. ಹಾಗಾಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ಬೇಕು. ಈ ಕಸದಿಂದ ಆಗುವಂಥ ಸಮಸ್ಯೆಗಳೇನು, ರೋಗಗಳೇನು, ಇದರಿಂದ ಆಗುವಂಥ ಅನಾಹುತಗಳೇನು, ಸ್ವಚ್ಛತೆಯ ಮಹತ್ವ ಏನು, ಇದನ್ನು ತಿಳಿಸ್ಬೇಕು, ಜನರಿಗೆ ತಿಳಿಸ್ಬೇಕು. ತಿಳಿಸಿನೂ ತಿಳ್ಕೊಳ್ಳಿಲ್ಲ ಅಂದರೆ ಆಗ ದಂಡ ಹಾಕಿ. ಏಕಾಏಕಿ ನೀವು ದಂಡ ಹಾಕ್ತೀವಿ ಅಂದರೆ ಅದು ಸರಿಯಾದ ಕ್ರಮ ಅಲ್ಲ. ಹಾಗಾಗಿ ಯಾವ ರೀತಿ ಸ್ವಚ್ಛತೆ ಇರಬೇಕು, ಮತ್ತು ಆ ಕಸ ತಾವೆಲ್ಲಾಗ್ತೀರಾ, ಎಲ್ಲಾಗ್ತೀವಿ, ಮತ್ತು ಯಾವ ರೀತಿಯ ಕಸ ಅದು, ಹೌ ಮೆನಿ ಟೈಪ್ಸ್ ಆಫ್ ಗಾರ್ಬೇಜು ನೀವು ಡೀಟೇಲ್ಸ್ ಮಾಡಿದ ಲಿಸ್ಟ್ ಮಾಡಿದ್ದೀರಾ? ಇಲ್ಲ. ಕಸ ಅಂದ್ರೆ ಏನು? ಏಕಾಏಕಿ ಈಗ ಹಸೆ ಕಸ ಅಂತೀರಾ, ಅದು ಸಾವಯವ ಕಸ. ಈಗ ಪ್ಲಾಸ್ಟಿಕ್ ಬೆಳೆಯುತ್ತೆ, ಯಾರೋ ತ್ಯಾಜ್ಯ ಬಂದು ಎಸಿತಾರೆ, ಅದೇನೆ ಕಟ್ಟಡದ ಸಾಮಗ್ರಿಗಳನ್ನು ಬಿಸಾಕ್ತಾರೆ, ಎಲ್ಲವೂ ತ್ಯಾಜ್ಯನೇ. ಯಾವ ರೀತಿ ನೀವು ಕನ್ಸಿಡರ್ ಮಾಡ್ತೀರಾ ಅದನ್ನ? ಓಕೆ, ಓನರ್ ಮೇಲೆ ಹೊರೆ ಹಾಕೋದಕ್ಕೆ. ಹಾಗಾಗಿ ಓನರ್ಗೆ ಒಂದು ಸೂಚನೆಯನ್ನು ಕೊಡಬೇಕು. ನಿಮ್ಮ ಜಾಗದಲ್ಲಿ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಆ ಆಸ್ತಿ ಮಾಲೀಕರೇ ಅದರ ಜವಾಬ್ದಾರಿಯನ್ನು ಹೊರಬೇಕು ಅಂತ. ಕರೆಕ್ಟ್ ಸರ್, ಒಪ್ಕೊಳ್ತೀವಿ. ಆಸ್ತಿ ಮಾಲೀಕರು ಸೈಟ್ ತೆಗೆದು ಎಲ್ಲೋ ದೂರದಲ್ಲಿ ಇರ್ತಾರೆ, ಓಕೆ, ಹೊರ ರಾಜ್ಯದಲ್ಲಿ ಇರ್ತಾರೆ, ಹೊರ ದೇಶದಲ್ಲಿ ಇರ್ತಾರೆ, ಹೆಂಗ್ ಗೊತ್ತಾಗುತ್ತೆ ಅವ್ರಿಗೆ? ಅದಕ್ಕೆ ಒಂದು ಹೊಸ ಸಿಸ್ಟಮ್ ತರಬೇಕು. ಈಗ ಪಂಚಾಯತಿ ಲಿಮಿಟ್ಸಲ್ಲಿ ಕೆಲವು ಕಡೆ ಇತ್ತು. ಏನಿತ್ತು ಅಂದರೆ, ಈಗ ಒಂದು ಖಾಲಿ ಸೈಟ್ ಇದ್ದಾಗ ಅದನ್ನು ಸ್ವಚ್ಛತೆಗೊಳಿಸಿ ಅವರೊಂದು ಬಿಲ್ ಕೊಡ್ತಾಯಿದ್ರು. ಆ ರೀತಿ ಒಂದು ವ್ಯವಸ್ಥೆನ ತರಬೇಕು. ಇವರು ನಿವೇಶನದ ಮಾಲೀಕರು ಯಾವ ಲಿಮಿಟ್ಸಲ್ಲಿ ಬರ್ತಾರೆ ಆ ಲಿಮಿಟ್ಸ್ಗೆ ಒಂದು ಅರ್ಜಿಯನ್ನು ಕೊಡಬೇಕು, ಮನವಿಯನ್ನು ಕೊಡಬೇಕು. ನಾವು ಈ ರೀತಿ ಸ್ವಚ್ಛತೆಗೊಳಿಸಲು ನಮ್ಮಲ್ಲಿ ಸಾಧ್ಯ ಇಲ್ಲ, ಹಾಗಾಗಿ ತಾವೇ ಗೊಳಿಸಿ ಅದಕ್ಕೆ ಬೇಕಾದಂಥ ತೆರಿಗೆ ನಾವು ಕಟ್ತೀವಿ, ತಾವು ಮೈಂಟೈನ್ಸ್ ಮಾಡಿ ಅಂತ ಮಾಡಬೇಕು. ಅವಾಗ ಉದ್ಯೋಗ ಸೃಷ್ಟಿ ಆಗುತ್ತೆ, ಸರ್ಕಾರಕ್ಕೆ ಆದಾಯ ಬರುತ್ತೆ. ನನಗೆ ಅನ್ಸಿದ ಮಟ್ಟಿಗೆ ನೀವು ಸ್ವಚ್ಛತೆ ಮಾಡೋದು ಹೌದು ಎಲ್ಲೋ ಒಪ್ಪಿಕೊಳ್ಳುವಂಥದ್ದೇ, ಬಟ್ ಇದು ಒನ್ ಟೈಮ್ ಪ್ರೊಸೆಸ್ ಅಲ್ಲ. ಇದು ಇಲ್ಲ, ಇದು ನಿರಂತರ, ರೆಗ್ಯುಲರ್, ನಿರಂತರ ಇದು ಅವ್ರ ಮನೆ ಕಟ್ಟೋವರೆಗೂ ನಿರಂತರವಾಗಿರುತ್ತೆ. ಅವರು ಸಹ ಮನೆ ಕಟ್ಟಬೇಕಾದ್ರೆ ಎಲ್ಲಂದ್ರೆ ಕಸ ಹಾಕ್ಬಾರ್ದು. ಈಗ ಮನೆ ಕಟ್ಟೋರು ನೋಡಿ, ಯಾವುದೋ ಸೈಟಲ್ಲಿ ಕಸ ತುಂಬಿಡ್ತಾರೆ, ಅವ್ರು ನಾವಲ್ಲ ಅಂತಾರೆ. ಹೌದು, ಯಾಕಂದ್ರೆ ಸೈಟ್ ಮಾಲೀಕಲ್ಲಿ ಅಲ್ಲಿರಲ್ಲ. ಹಾಗಾಗಿ ಈಗ ಸೈಟ್ ಏನು ಈಗ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅವ್ರಿಗೆ ಇಂಜಿನಿಯರಿಂಗ್ ಸೆಕ್ಷನ್ನು ತುಂಬ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಬೇಕು, ಆದೇಶ ಮಾಡಬೇಕು. ನೀವು ಯಾವುದೇ ಕಸ ಕಡ್ಡಿಯನ್ನು ಹಾಕಂಗಿಲ್ಲ, ನಮಗೆ ತಿಳಿಸಿ ಎಲ್ಲಾಗ್ತೀರ, ಎಲ್ಲಿ ಡಂಪ್ ಮಾಡಬೇಕದು ಅವರೇ ಸೂಚನೆಯನ್ನು ಕೊಡಬೇಕು. ಯಾರು? BBMP ಅವರೇ ಕೊಡಬೇಕು. ಅವ್ರು ತೊಗೊಂಡೋಗಿ ಎಲ್ಲೋ ಹಾಕೋದಿಲ್ಲ. ಈಗೆಲ್ಲ ಜಲಮೂಲಗಳೆಲ್ಲ ಕಸ ತುಂಬಿಕೊಂಡಿದೆ, ಯಾಕಂದ್ರೆ ಅಲ್ಲಿ ಸುರಿಯೋದು, ಟ್ರ್ಯಾಕ್ಟರ್ನಲ್ಲಿ ಹೋಗ್ಬಿಟ್ಟು ಅಲ್ಲಿ ಸುರಿಯೋದು ಜಾಗ ಇಲ್ಲ. ನಿರ್ಜನ ಪ್ರದೇಶದಲ್ಲಿರುತ್ತೆ, ಜನ ರಹಿತ ವಸತಿಯಲ್ಲಿರುತ್ತೆ, ಅಲ್ಲೋಗಿ ಸುರಿಯೋದು. ಈ ಥರದ ಟೋಟಲಿ ವ್ಯವಸ್ಥೆನೇ ಬದಲು ಮಾಡಬೇಕು. ಮತ್ತು ಪರಿಸರ ಸಂಪೂರ್ಣವಾಗಿ ಕಸದಿಂದ ಹಾಳಾಗ್ತಾ ಇದೆ. ಒಂದು ದಿನ ಈ ಜಗತ್ತೇ ಹಾಳಾಗ್ಬೋದು, ಅದರಲ್ಲಿ ಅನುಮಾನ ಇಲ್ಲ. ಯಾಕಂದರೆ ಈಗ ನಾವು ಯಾವುದನ್ನು ವಿಂಗಡಣೆ ಮಾಡ್ತಾ ಇಲ್ಲ. ಕಸನ ಪ್ಲಾಸ್ಟಿಕ್ ಅದರಲ್ಲಿದೆ, ಮತ್ತು ಆ ಬೆಂಡು ಬರ್ತಾ ಅದರಲ್ಲೇ ಇರುತ್ತೆ, ಮತ್ತು ಮತ್ತೊಂದು ಈ ಬ್ಯಾಟ್ರಿ ಸೆಲ್ಗಳು, ಈ ಇಂಡಸ್ಟ್ರಿ ಆಯಿಲು, ಈ ತ್ಯಾಜ್ಯ, ಹಸಿ ಕಸ, ಒಣ ಎಲ್ಲ ಮಿಕ್ಸ್ ಆಗಿ ಹೋಗ್ತಾ ಇದೆ. ಫಸ್ಟ್ ಆಫ್ ಆಲ್ ನಾನು ನೇರವಾಗಿ ಹೇಳ್ತೀನಿ, ಸರ್ಕಾರಕ್ಕೆ ಬುದ್ಧಿನೇ ಇಲ್ಲ. ಕಸನ ಯಾವ ರೀತಿ ವಿಂಗಡಣೆ ಮಾಡಬೇಕು, ವಿಂಗಡಣೆ ಮಾಡೋದಕ್ಕೆ ಯಾವ ರೀತಿ ವೈಜ್ಞಾನಿಕವಾಗಿ ನೀವು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಾ? ಮೊದಲು ಅದು ಮಾಡಿ, ಇದು ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಫಸ್ಟ್ ಸಿದ್ಧತೆಯನ್ನು ಮಾಡ್ಕೊಳ್ಳಿ, ವಿಂಗಡಣೆ ಮಾಡಬೇಕು, ನಂತರ ಸಂಸ್ಕರಣೆ. ಈ ಸರ್ಕಾರದವ್ರು ಈಗ ನಿಮ್ಮ ಪಾಯಿಂಟ್ಗೂ ಕೂಡ ನಾವು ಒಪ್ಪಿಗೆ ಸೂಚಿಸಿ ಮಾತನಾಡೋದಾದರೆ, ಈಗ ಸ್ವಚ್ಛತೆ ಇರಬೇಕು, ಸೊಳ್ಳೆಗಳು ಉತ್ಪಾದನೆ ಆಗುತ್ತೆ, ಇತ್ಯಾದಿ ಹೌದು, ಒಪ್ಪಿಕೊಳ್ಳೋದು ಸರ್. ಬೆಂಗಳೂರಿನಲ್ಲಿ ಉತ್ಪಾದನೆ ಆಗುವಂಥ ತ್ಯಾಜ್ಯವನ್ನು ಬೆಂಗಳೂರಿನ ಅಕ್ಕಪಕ್ಕದ ಹಳ್ಳಿಗಳಿಗೆ ತೆಗೆದುಕೊಂಡು ಹೋಗ್ತೀವಿ ನಾವು. ಅದನ್ನು ಕೃಷಿ ಭೂಮಿ ಹಾಳಾಗ್ತಾ ಇದೆ. ಅಲ್ಲ, ಅಲ್ಲಿ ಜನ ಪ್ರತಿಭಟನೆ ಮಾಡಿದ್ರು, ನಾವು ಕೂಡ ಅನಾರೋಗ್ಯಕ್ಕೀಡಾಗ್ತೀವಿ ಅಂತ. ಆ ಜನರ ಆರೋಗ್ಯ, ಅಲ್ಲಿ ಸೊಳ್ಳೆ ಉತ್ಪಾದನೆ ಆಗಲ್ವಾ ಅನ್ನೋ ಬೇಸಿಕ್ ಪ್ರಶ್ನೆ ಸಹಜವಾಗಿ ಬಂದೇ ಬಿಡುತ್ತೆ. ಅಲ್ಲಿ ಇಲ್ಲೇ ನಿಯಂತ್ರಣ ಮಾಡಿ ಸರ್. ನೀವು ನಿಯಂತ್ರಣ ಮಾಡೋದಕ್ಕೆ ಹಲವಾರು ವಿಧಾನಗಳಿದೆ, ಮಾಡಬಹುದು. ಯಾಕೆ ಮಾಡೋದಿಲ್ಲ? ಒಂದು ತಾವು ಸಮೀಕ್ಷೆ ಮಾಡಿ ಯಾವ ರೀತಿ ಸೊಳ್ಳೆ ನಿಯಂತ್ರಣ ಮಾಡ್ಬೋದು, ಕಸದ ಸಮಸ್ಯೆನ ಯಾವ ರೀತಿ ಬಗೆಹರಿಸಬಹುದು. ಇದುವರೆಗೂ ಸಮಿತಿ ರಚನೆ ಮಾಡಿದಾರಾ? ಇಲ್ಲ. ಮಾಡಿದ ಕಾರ್ಯರೂಪಕ್ಕೆ ಬಂದಿದ್ಯಾ? ಇಲ್ಲ. ಟ್ಯಾಕ್ಸ್ ಮಾತ್ರ ಕಲೆಕ್ಟ್ ಮಾಡ್ತಾರೆ, ಅದಕ್ಕೆ ಏನಿಲ್ಲ, ಇಮ್ಮಿಡಿಯೇಟ್ ಭಾಳ ಚುರುಕಾಗಿ ಮಾಡ್ತಾರೆ. ಉಳಿದಿದ್ದು ಇಂಜಿನಿಯರಿಂಗ್ ಸೆಕ್ಷನ್ ಆಗ್ಬೋದು, ಅಥವಾ ಆರೋಗ್ಯ ಸ್ಥಾಯಿ ಸಮಿತಿ ಆಗ್ಬೋದು, ಯಾವುದು ತಲೆಗೆ ಹಾಕ್ಕೊಳ್ಳಲ್ಲ. ಓಕೆ ಸರ್, ಬರ್ತೀನಿ.
ರಾಮಲಿಂಗೇಗೌಡ್ರೆ, ನಾವೆಲ್ಲ ಶಾಲೆಯಲ್ಲಿದ್ದಾಗ ಒಂದು ಪಾಠ ಬರ್ತಿತ್ತು ಪರಿಸರ ಅಧ್ಯಯನದಲ್ಲಿ. ನಮ್ಮ ಸುತ್ತಮುತ್ತಲಿನಿರೋದೇ ಪರಿಸರ, ಅದನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಪ್ರತಿಯೊಬ್ಬರ ಜವಾಬ್ದಾರಿ. ಸರ್ಕಾರ ಹೇಳ್ತಾ ಇರೋದು ಸರಿ ಇದೆ ಅಲ್ಲ. ಅವಾಗ ನೀವು ಹೇಳಿದ್ರಲ್ಲ ಪರಿಸರ ಕಾಪಾಡಬೇಕು ಅಂತ ಒಂದು ನಮಗೆ ಪಾಠ ಹೇಳ್ತಿದ್ರು ಅಂತ, ಅದಕ್ಕೆ ಕಾಯ್ದೆನೇ ತಂದ್ಬಿಟ್ವಲ್ಲ 2020ರಲ್ಲಿ. ಪರಿಸರ SWM ರೂಲು 2020ನ ಜಾರಿಗೆ ತಂದೇ ಬಿಟ್ಟಿದ್ದೀವಲ್ಲ. ಅದ್ರ ಪ್ರಕಾರ 18 ಕ್ಲಾಸ್ ಏನು ಹೇಳುತ್ತೆ, 18 ಆಫ್ ಕ್ಲಾಸ್ 1 7 ಹೇಳುತ್ತೆ ಸಬ್ ಕ್ಲಾಸು. ಯಾರು ಸ್ವಚ್ಛವಾಗಿ ಇಟ್ಕೊಂಡಿರಲ್ಲ ತಮ್ಮ ಸೈಟ್ಗಳನ್ನು, ಅವ್ರಿಗೆ ನೋಟಿಸ್ ಕೊಡಬೇಕು ಅಂತ ಹೇಳುತ್ತೆ. ಪ್ರತಿಯೊಬ್ಬರಿಗೂ ನೋಟಿಸ್ ಕೊಟ್ಟು ಇಂತಿಷ್ಟು ಸಮಯದಲ್ಲಿ ನೀವು ತೆರವುಗೊಳಿಸದೇ ಇದ್ದಂಥ ಸಂದರ್ಭದಲ್ಲಿ ನಾವು ಅದನ್ನು ತೆರವುಗೊಳಿಸಿ ಅದಕ್ಕೆ ತಗಲುವ ವೆಚ್ಚವನ್ನು ನೀವು ಪಾವತಿ ಮಾಡಬೇಕು ಅಂತ. SWM ರೂಲ್ 2020ರಲ್ಲಿ ಹಲವಾರು ರೂಲ್ಸ್ಗಳನ್ನು, ಹೊಸ ರೂಲ್ಸ್ಗಳು ಪರಿಸರಕ್ಕೆ ಸಂಬಂಧಪಟ್ಟಂತೆ ಮತ್ತು ನಗರ ಸೌಂದರ್ಯಕ್ಕೂ ಸಂಬಂಧಪಟ್ಟಂತೆ ಹಲವಾರು ರೂಲ್ಸ್ಗಳನ್ನು ಅದ್ರಲ್ಲಿ ಹಾಕೊಂಡಿದ್ದಾರೆ. ಜೊತೆಗೆ ಏನು ಹಳೆ ಕಟ್ಟಡಗಳನ್ನ ಡೆಮಾಲಿಷನ್ ಮಾಡ್ತೀವಿ ಅದನ್ನು ಸಹ ನೋಂದಾಯಿತ ಕಾಂಟ್ರಾಕ್ಟರ್ ಮೂಲಕನೇ ಒಂದು ಇಂತಿಷ್ಟು ಜಾಗದಲ್ಲಿ ನಿಗದಿಪಡಿಸುವಂಥ ಜಾಗದಲ್ಲಿ ಹಾಕಬೇಕು ಅಂತಲೂ ರೂಲ್ಸ್ ಇದೆ. ಅದನ್ನು ಇವರು ಮಾನಿಟರ್ ಮಾಡ್ತಿಲ್ಲ, ಅದನ್ನು ಇವರು ಜಾರಿಗೆ ತರ್ತಿಲ್ಲ. ಇವ್ರ ಕಾಯ್ದೆಗಳು ತುಂಬ ಇದೆ. ಇವರೇನು ಇವತ್ತು ಇದನ್ನ ಇಂಪ್ಲಿಮೆಂಟ್ ಮಾಡೋ ಅವಶ್ಯಕತೆ ಇದೆ. ಕಾಯ್ದೆ ಜಾರಿಗೆ ಬಂದು ಆಗೋಗಿದೆ, ಹೊಸದಾಗಿ ಇಂಪ್ಲಿಮೆಂಟ್ ಮಾಡ್ತಿದಾರಲ್ವಾ. ಕರೆಕ್ಟ್, ಹೊಸದಾಗಿ ಇಂಪ್ಲಿಮೆಂಟ್ ಮಾಡಲಿ. ಆದರೆ ಕನಿಷ್ಠ ಮೂಲಭೂತ ಸೌಕರ್ಯ ನಗರದಲ್ಲೇ ಇಲ್ಲ. ಏನು ಇವತ್ತಿಗೂ ರಸ್ತೆಯಲ್ಲಿ ಗುಂಡಿಗಳನ್ನ ನಾವು ಇನ್ನೂ ಮುಚ್ಚಿರೋದನ್ನ ನಾವು ನೋಡೇ ಇಲ್ಲ. ಇವತ್ತಿಗೂ ಹಲವಾರು ಗುಂಡಿಗಳು ಓಪನ್ ಆಗೇ ಇದೆ. ಮತ್ತೆ ರಸ್ತೆಯಲ್ಲಿ ಓಡಾಡಕ್ಕಾಗ್ತಿಲ್ಲ, ಧೂಳುಗಳು ಕಣ್ಣಿಗೆ ಬಂದು ಬೀಳ್ತಿದೆ. ಆಮೇಲೆ ಸರಿಯಾದ ಸ್ವಚ್ಛವಾದ ಪರಿಸರ ಇಲ್ಲ, ಸ್ವಚ್ಛವಾದ ಗಾಳಿ ಇಲ್ಲ ಇವತ್ತು ಬೆಂಗಳೂರಲ್ಲಿ. ಜೊತೆಗೆ ಇವರೇನೀಗ ಸೈಟ್ಗಳಲ್ಲಿರೋ ತ್ಯಾಜ್ಯವನ್ನು ನಾವು ಅಂದರೆ ಕಸವನ್ನು ತೆಗೆದು ನಾವು ಸಾಗಾಣಿಕೆ ಮಾಡ್ತೀವಿ ಅಂತಿದ್ರಲ್ಲ, ಬೆಂಗಳೂರಿನಲ್ಲಿ ಉತ್ಪತ್ತಿಯಾಗುತ್ತಿರುವಂತಹ ಹಸಿ ಕಸ, ಒಣ ಕಸ, ಮಿಕ್ಸ್ಡ್ ವೇಸ್ಟ್ಗಳು ಎಲ್ಲೋಗ್ತಿದೆ. ಇವರು ಈಗ ಈ ಹಿಂದೆ ಹಲವಾರು ಕ್ವಾರೆಗಳಲ್ಲಿ ಕಲ್ಲನ್ನು ತೆಗೆದಿರುವಂಥ ಗಣಿಗಾರಿಕೆ ನಡೆದಿರುವಂಥ ಕ್ವಾರೆಗೆ ತಗೊಂಡೋಗಿ ಇವರು ಮಿಕ್ಸ್ ವೇಸ್ಟನ್ನು ಡಂಪ್ ಮಾಡ್ತಿರುವಂಥದ್ದು. ಮತ್ತು ಇವ್ರು ಭೂಜಲವನ್ನು ಆ ಭೂಮಿನ ಹಾಳು ಮಾಡ್ತಿರೋದು ಯಾರು? ಸರ್ಕಾರನೇ ಅಲ್ವಾ. ಸರ್ಕಾರದ ಮೇಲೆ ಯಾರು ಕ್ರಮ ಜರುಗಿಸಬೇಕು? ಜೊತೆಗೆ 7 ಜನ ವಾಸ ಮಾಡಲ್ಲ, ಎಲ್ಲೋ ದೂರ ಹೋಗ್ತಾರೆ. ಯಾರು ಹೇಳಿದ್ದು ವಾಸ ಮಾಡಲ್ಲ ಅಂತ? ಬೆಂಗಳೂರಿಗೆ ಏನು ಎಫೆಕ್ಟ್ ಆಗಲ್ಲ. ಬೆಂಗಳೂರಿಗಲ್ಲ, ಮತ್ತೆ ಅಲ್ಲಿರೋರು ಮನುಷ್ಯರಲ್ವಾ? ಬೆಂಗಳೂರಲ್ಲಿ ಮನುಷ್ಯರಾದ್ರೆ ಅಲ್ಲಿರೋರು ಮನುಷ್ಯರೇ ಅಲ್ವಾ? ಈಗ ನೀವು ಬೆಂಗಳೂರಿಂದ ಕಸವನ್ನ ನಿಮ್ಮ ಕಾಂಪ್ಯೂಟರ್ ಮೂಲಕ ತಗೊಂಡೋಗ್ತಾ ಇದ್ದೀರಿ. ಎಷ್ಟು ಕಸದ ರಸ ನೆಲದ ಮೇಲೆ ಬಿದ್ದು ವಾಸನೆ ಬರ್ತಿದೆ, ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗಲ್ವಾ? ಹಾಗೆ ಅದ್ರ ಮೇಲೆ ಕ್ರಮ ಯಾವಾಗ? ಅಂತ ಕಾಂಟ್ರಾಕ್ಟರ್ ಮೇಲೆ ಶಿಕ್ಷೆ ಯಾವಾಗ? ಅವ್ರ ಮೇಲೆ ಪೆನಲ್ಟಿ ಯಾವಾಗ? ಅವ್ರ ಮೇಲೆ ದಂಡ ಯಾವಾಗ? ಇದನ್ನೆಲ್ಲ ಬಿಟ್ಟು ನೀವು ಸೈಟ್ ಖಾಲಿ ಮಾಡಿ, ಇಲ್ಲಾಂದ್ರೆ ನಾವು ಖಾಲಿ ಮಾಡಿ ಎಲ್ಲಿ ತಗೊಂಡೋಗಾಗ್ತೀರಿ? ಜಾಗನೇ ಇಲ್ವಲ್ಲ, ಎಲ್ಲಿ ತಗೊಂಡೋಗಾಗ್ತೀರಿ? ಇಲ್ಲಿಂದ ಅಂದ್ರೆ ನಗರದಲ್ಲಿರುವಂತಹ ರೋಗಗಳನ್ನ ಇಲ್ಲಿ ಹಾಳಾಗೋದಲ್ದೇನೆ ಹಳ್ಳಿ ಮಟ್ಟದಲ್ಲಿ ಸ್ವಚ್ಛ ಪರಿಸರದಲ್ಲಿ ನಿಷ್ಕಲ್ಮಶದಿಂದ ಅನಾರೋಗ್ಯ ಕಡಿಮೆ ಇರುವಂಥ ಜಾಗಕ್ಕೆ ಇವರು ತಗೊಂಡೋಗಿ ಬೆಂಗಳೂರಿನ ರೋಗಗಳನ್ನು ಬಿಡ್ತಿರುವಂಥದ್ದು ಈಗ ಅಲ್ವಾ. ಜೊತೆಗೆ ಸ್ನೇಹಿತರು ಹೇಳಿದ್ರು, ಖಾಲಿ ಜಾಗದಲ್ಲಿ ನಾನು ಬಡವ ಸ್ವಾಮಿ ಕಷ್ಟಪಟ್ಟು ದುಡ್ದು ಒಂದು ಸೈಟ್ನ ತಗೊಂಡಿದ್ದೀನಿ, ನಾನು ಬೇರೆ ಕಡೆ ಬಾಡಿಗೆ ಮನೆಯಲ್ಲ ಇನ್ನೊಂದು ಮನೆಯಲ್ಲ ಇರ್ತೀನಿ, ನಾನು ವಾರಕ್ಕೊಂದ್ಸತಿ ಹೋಗಿ ಸೈಟ್ ಕ್ಲೀನ್ ಮಾಡ್ಕೊಂಡು ನಿಂತ್ಕೊಳ್ಳಾಗಿದ್ರೆ ಕರೆಕ್ಟು. ನೀವು ಹೇಳ್ತಿರೋದು ಕರೆಕ್ಟ್ ಇದೆ, ಒಪ್ಕೊಂತೀನಿ. ನೀವು ನನ್ನ ಸೈಟಲ್ಲಿರೋ ಕಸ ತಗೊಂಡೋಗಿ ಎಲ್ಲಿ ಹಾಕ್ತೀರಿ, ಎಲ್ಲಿ ಡಂಪ್ ಮಾಡ್ತೀರಿ? ಅಂದರೆ ನನ್ನ ಸುತ್ತಮುತ್ತ ಇರುವಂಥ ರೋಗಗಳನ್ನು, ಸೊಳ್ಳೆಗಳನ್ನ ತಗೊಂಡೋಗಿ ಮತ್ತೆ ನೀವು ಇನ್ನೊಬ್ಬನಿಗೆ ಹಾಕ್ತಿದ್ದೀರಲ್ಲ, ಇದು ತಪ್ಪಲ್ವಾ? ಓಕೆ, ನಿಮ್ಮ ಕಾಯ್ದೆ ಕಾನೂನುಗಳು ಜಾರಿಗೆ ತಗೊಂಬನ್ನಿ. ಈಗ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ದೀರಲ್ಲ, ಆ ಕಾಯ್ದೆಗಳು ಕರೆಕ್ಟ್. 2022ರಲ್ಲಿ ಸರ್, ನೀವು ಅವಾಗಲೇ ಹೇಳಿದಾಗೆ ರಾಜರಾಜೇಶ್ವರಿ ನಗರದಲ್ಲಿ ಒಬ್ರು ಕಂಪ್ಲೇಂಟ್ ಕೊಡ್ತಾರೆ, ಖಾಲಿ ಸೈಟ್ ಬಿದ್ದುಬಿಟ್ಟಿದೆ, ಅಲ್ಲೆಲ್ಲ ಸಾರ್ವಜನಿಕರು ಬಂದು ಕಸ ಹಾಕ್ತಿದ್ದಾರೆ, ಹೀಗಾಗಿ ನಮಗೆಲ್ಲ ಸಮಸ್ಯೆ ಆಗಿದೆ ಅಂತ. ಆವಾಗ ಜಂಟಿ ಆಯುಕ್ತರು ಒಂದು ಆದೇಶವನ್ನು ಹೊರಡಿಸಿದ್ರು. ನಿಯಮ ಉಲ್ಲಂಘಿಸುವಂಥ ಸೈಟ್ ಮಾಲೀಕರಿಗೆ 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸುವಂತಹ ಭಾರಿ ಮೊತ್ತದ ಒಂದು ಎಚ್ಚರಿಕೆಯನ್ನು ಕೊಡಲಾಗಿತ್ತು. ಬಟ್ ಅವತ್ತು ಕೂಡ ಅದು ಫ್ಲಾಪ್ ಆಯಿತು. ಸರಿ, ಅದಾದ ನಂತರ 2024ರಲ್ಲಿ BBMP ಮತ್ತೊಮ್ಮೆ ನೋಟಿಸನ್ನು ಹೊರಡಿಸುತ್ತೆ. ಎಲ್ಲ 7 ದಿನಗಳ ಒಳಗಾಗಿ ಎಲ್ಲರಿಗೂ ಕೂಡ ನೋಟಿಸನ್ನು ಕೊಡಬೇಕು, ಎಲ್ಲ ಸ್ವಚ್ಛತೆ ಆಗಬೇಕು, ಇತ್ಯಾದಿ ಇತ್ಯಾದಿ. ಬಟ್ ಈ ಬಾರಿ ಆಕ್ರೋಶ ಏನಾಗ್ತಿದೆ ಅಂತ ಹೇಳಿದ್ರೆ, ಇದು ಕಡ್ಡಾಯವಾಗಿ ನೀವು ಆಸ್ತಿ ತೆರಿಗೆಯಲ್ಲೇ ಇದು ನಾವು ಕಟ್ಟಿಸ್ಕೊಳ್ತೀವಿ ಅನ್ನುವಂಥ ವಿಚಾರದಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ಆಗ್ತಿದೆ. ಸೊ ಆಸ್ತಿ ತೆರಿಗೆಯಲ್ಲಿ ಕಟ್ಟಿಸ್ಕೊಳ್ಳಿ, ಪರವಾಗಿಲ್ಲ. ನಾನು ಇನ್ನೊಂದು ಮೂಲೆ ಏನು ಹೇಳಕ್ ಹೋಗ್ತೀನಿ, ಕಸ ಎತ್ತುತ್ತೀನಿ ಅಂತ ತಾನೇ ನೀವು ಟ್ಯಾಕ್ಸ್ ಮೂಲಕ ಕಟ್ ಮಾಡ್ಕೊಂತಿದ್ರಲ್ಲ, ಕಸ ಸಂಗ್ರಹಣೆ ಹಣನೂ ಕಟ್ ಮಾಡ್ಕೊಂತಿದ್ರಿ. ಹಣ ಎಲ್ಲಿಗೆ ಹೋಗ್ತಿದೆ? ಓಕೆ, ಆ ಹಣ ಇವರ ಬಾಯಿಗೆ ಹೋಗ್ತಿದೆ, ಯಾರು ಅಧಿಕಾರಿಗಳ ಬಾಯಿಗೆ, ರಾಜಕಾರಣಿಗಳ ಬಾಯಿಗೆ ಹೋಗ್ತಿದೆ. ಇವತ್ತು ಈ ಕಸದ ವಿಚಾರದಲ್ಲಿ ಏನ್ ಭಾರಿ ದೊಡ್ಡ ಮಟ್ಟದ ಪೆನಾಲ್ಟಿ ಹಾಕ್ತಿವಿ, ಇಲ್ಲ ನೀವು ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರಲ್ಲ, ಇದು ಕೂಡ ನೀವು ಆಗ್ಲೇ ಹೇಳ್ದಂಗೆ ನಾನೊಬ್ಬನೇ ಅಂತಲ್ಲ, ಇಡೀ ರಾಜ್ಯದನೇ ಹೇಳ್ತಿದೆ, ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ. ಹೊಸದಾಗಿ ನಾವು ಏನ್ ಇನ್ಕಮ್ ನ ಜನರೇಟ್ ಮಾಡಬೇಕು ಖಜಾನೆಗೆ, ಯಾವ್ಯಾವ ಕಾಯ್ದೆಗಳ ಸತ್ತು ಬಲಗಿದೆ ಆ ಕಾಯ್ದೆಗಳಲ್ಲಿ ಎಚ್ಚರಿಸಿ ಇವತ್ತು ಜನಗಳ ಹೊಡೆತ ಹೊಡಿತಾ ಇರುವಂತದ್ದು. ಬರ್ತೀನಿ ಸರ್. ದೀಪಾ ಸಜಿತ್ ಅವರಿದ್ದಾರೆ. ಸರಿನಾ ಮೇಡಮ್, ಇದು ಸರ್ಕಾರದ ಕ್ರಮ, ಸ್ವಚ್ಛ ಪರಿಸರ, ಸ್ವಚ್ಛ ಬೆಂಗಳೂರು, ಅದರ ಭಾಗವಾಗಿ ನಿಮ್ಮ ಸೈಟನ್ನು ನೀವು ಸ್ವಚ್ಛಗೊಳಿಸ್ಕೊಳ್ಳಿ, ಇಲ್ಲದೇ ಇದ್ರೆ ದಂಡ ವಿಧಿಸ್ತೇವೆ. ಈಗ ಪೊಲೀಸರು ಯಾರೋ ಬೈಕ್ ಮೇಲೆ ಹೋಗ್ತಿರ್ತಾರೆ, 3 ರೇಡ್ ಹೋಗ್ತಿರ್ತಾರೆ, ಹೆಲ್ಮೆಟ್ ಹಾಕಿರಲ್ಲ, ದಂಡದ ರೂಪದಲ್ಲಿ ಎಚ್ಚರಿಕೆ ಕೊಡಲ್ವಾ? ಅದೇ ರೀತಿಯಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಸರ್ಕಾರದವರು. ಮೇಡಮ್,
ನೀವು ಮಾತನಾಡೋದು ಕೇಳಿಸ್ತಾ ಇಲ್ಲ, ಪ್ಲೀಸ್ ಅನ್ಮ್ಯೂಟ್ ಮಾಡಿ ಮಾತನಾಡಿ. ಮೇಡಮ್ ಕೇಳಿಸ್ತಿದ್ಯಾ? ಈಗ ನಮಸ್ಕಾರ please ಎಲ್ಲರಿಗೂ. continue ಸಾರಿ, ಪ್ರಾಬ್ಲಮ್ ಆಯ್ತು. Okay, please. ನಾನ್ ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ ಎರಡು ವಿಚಾರ ಇದ್ರಲ್ಲಿ. ಒಂದು ಪೊಲಿಟಿಕ್ಸ್, ಒಂದು ಸಿವಿಲ್ ಸೆಕ್ಟರ್ ಅಲ್ಲಿ ಇರೋದು. ಪೊಲಿಟಿಕ್ಸ್ ಪ್ರಕಾರ ಇದು ಲಾಸ್ಟ್ ಇಯರ್ ನಮ್ಮ ಸಿದ್ದರಾಮಯ್ಯ ಅವರು ಇದ್ದಾಗ ಪ್ರಾಪರ್ಟಿ ಟ್ಯಾಕ್ಸ್ ಜೊತೆ ಗಾರ್ಬೇಜ್ ಟ್ಯಾಕ್ಸ್ ಅಂತ ತಂದಿದ್ರು. ಇದನ್ನೇ ತಂದಿದ್ರು, ಸೇಮ್ ಇಶ್ಯೂ, ಸೇಮ್ ಪ್ರಾಬ್ಲಮ್. 1 ವರ್ಷ ಆದ್ಮೇಲೆ ಈಗ ನಮ್ಮ ಶಿವಕುಮಾರ್ ಅವ್ರು ಬಂದು ಈಗ ಅದನ್ನೇ ಈಗ ಬೇರೆ ರೀತಿಯಲ್ಲಿ ತಂದಿದ್ದಾರೆ ಅಷ್ಟೇ. ಇದು ಮೊದ್ಲೇ ಆಗಿತ್ತು, 1 ವರ್ಷದ ಮುಂಚೆನೆ ಸಿದ್ದರಾಮಯ್ಯ ಅವ್ರು ತಂದಿರೋ ವಿಷಯ ಇದು. ಸೊ ಇದೇನು ಹೊಸದಾಗಿ ತಂದಿರೋ ವಿಷಯ ಅಲ್ಲ ನನ್ನ ಪ್ರಕಾರ. ಅದನ್ನ ಈಗ ಸಪರೇಟ್ ಆಗಿ ಹೈಲೈಟ್ ಮಾಡಿ ಒಂದು ಈ ಟ್ಯಾಕ್ಸ್ ಇದೆ ಅಂತ ಬೈಫಿಕೇಶನ್ ಮಾಡಿ ಸೈಟ್ ಪ್ರಕಾರ ಫೀಸ್ ಹಾಕಿದ್ದಾರೆ ಹೊರತು ಬೇರೆ ಏನು ಹೊಸದಾಗಿ ಏನು ತಂದಿರೋ ವಿಷಯ ಅಲ್ಲ ಇದು. ಮತ್ತೆ ಎರಡನೇದು ಸಿವಿಕ್ ಎಜುಕೇಶನ್ ನಮ್ಮಲ್ಲಿ ತುಂಬಾ ಕಡಿಮೆ ಇದೆ. ಅದರಿಂದ ನಾವೇ ಇದಕ್ಕೆ ಕಾರಣರು ಅಂತ ಅನ್ಸುತ್ತೆ ನಮಗೆ. ಅಂದ್ರೆ ನಮ್ಮ ಜನರೇ ಇದಕ್ಕೆ ಕಾರಣರು ಅನ್ಸುತ್ತೆ. ನಾವು ಸ್ವಲ್ಪ ಅದು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡೋದಾಗಿದ್ರೆ, ಗೌರ್ಮೆಂಟ್ ಅನ್ನೋರು ಒಂದು ಅವ್ರಿಗೆ ಪೊಲಿಟಿಕ್ಸ್, ಅವ್ರಿಗೆ ಹಣ, ಅದನ್ನ ನೀವು ಹೇಳ್ತಾ ಇರೋ ಸರ್ಕಾರದ ಕ್ರಮ ಸರಿ ಇದೆ ಅಂತ ಹೇಳ್ತಾ ಇದ್ದೀರಿ. ಒಂದು ಪ್ರಕಾರ ಸರಿ ಇದೆ ಅಂತ ಹೇಳ್ತೀನಿ, ಇನ್ನೊಂದು ಪ್ರಕಾರ ಸರಿ ಇಲ್ಲ ಅಂತಾನು ಹೇಳಕ್ ಬಯಸ್ತೇನೆ. ಯಾಕಂದ್ರೆ ಒಂದ್ ಕಡೆ ಅವರು ಲಾಸ್ಟ್ ಇಯರ್ ಈ ಪದ್ಧತಿಯನ್ನ ತಂದಿದ್ದಾಗ ಅವರು ಸರಿಯಾಗಿ ನಡೆಸ್ಕೊಂಡ್ ಬಂದಿದ್ರೆ ಈಗ DK ಅವರು ಬಂದು ಇದನ್ನ ಹೊಸದಾಗಿ ಪ್ಯಾಕೆಟ್ ಅಲ್ಲಿ ಹಾಕಿ ನಮಗೆ ಕೊಡ್ಬೇಕಾಗಿರ್ಲಿಲ್ಲ. ಲಾಸ್ಟ್ ಇಯರ್ ಸಿದ್ದರಾಮಯ್ಯ ಅವರು ಮಾಡಿದಾಗ್ಲೇ ಅದನ್ನ ಪಾಲನೆ ಮಾಡಿದ್ರೆ ಇಷ್ಟು ಈಗ ತಿರ್ಗಾ ವಿರೋಧ ವ್ಯಕ್ತವಾಗ್ತಿರೋದು ಯಾಕೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಯಾರೋ ಒಬ್ಬ ವ್ಯಕ್ತಿ ITBTಯಲ್ಲಿ ಕೆಲಸ ಮಾಡ್ತಾರೆ, ಎಲೆಕ್ಟ್ರಾನ್ ಸಿಟಿಯಲ್ಲಿ ವಾಸ ಮಾಡ್ತಿದ್ದಾರೆ. ಇನ್ಯಾವುದೋ ಕಾರಣಕ್ಕಾಗಿ ಬನಶಂಕರಿ 6th ಸ್ಟೇಜ್ನಲ್ಲಿ ಒಂದು ಸೈಟ್ ತೆಗೆದುಕೊಂಡಿದ್ದಾರೆ. ಅವ್ರು ರಾತ್ರಿ ಬಂದು ಯಾರು ಕಸ ಎಸಿತಾರೆ? ಪಕ್ಕದ ಮನೆಯವ್ರು ಎಸೆದ್ರಾ, ಪಕ್ಕದ ಬೀದಿಯವ್ರು ಬಂದು ಎಸೆದ್ರಾ, ಅಥವಾ ಇನ್ನೊಬ್ರು ಯಾರೋ ಬಂದು ಕಸ ಎಸೆದ್ರಾ? ಎಲೆಕ್ಟ್ರಾನ್ ಸಿಟಿಯಿಂದ ಬಂದವ್ರು ನಮಗೆ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರ ವಾದ. ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ನೀವು? ಅದು ನಾನು ಕರೆಕ್ಟ್ ಇಲ್ಲ ಅಂತ ಹೇಳ್ತಿಲ್ಲ ಅದ್ರ ಬಗ್ಗೆ. ನಾನು ಹೇಳಕ್ ಬಯಸೋದು ಏನಂದ್ರೆ, ನಾವು ಆಸ್ ಎ ಸಿಟಿಸನ್ಸ್ ನಾವು ಸ್ವಲ್ಪ ಜವಾಬ್ದಾರಿ ತಗೋಬೇಕು ಅಂತ ಹೇಳ ಬಯಸ್ತೇನೆ. ಬರೀ ನಾವು ಸರ್ಕಾರಕ್ಕೆ ಅವ್ರು ಪೊಲಿಟಿಕ್ಸ್ ಮಾಡ್ತಾ ಇರ್ತಾರೆ, ಒಬ್ರು ಬಂದ್ರು ಇನ್ನೊಬ್ರು ಎಲ್ಲ ವರ್ಷ ಒಂದೊಂದು ಪ್ಯಾಕೆಟ್ ಅದು ಸೇಮ್ ಪಾಲಿಸಿನೇ ತರ್ತಾ ಇರ್ತಾರೆ. ಅದು ಅವ್ರದ್ದು ಪಾಲಿಸೀಸ್, ಅವ್ರದ್ದು ಅದು ನಡೀತಾನೆ ಇರುತ್ತೆ ಬಿಡಿ. ಬಟ್ ನಾನ್ ಹೇಳ ಬಯಸೋದೇನಂದ್ರೆ, ನಾವು ಆಸ್ ಎ ಸಿಟಿಸನ್ಸ್ ನಾವೇನ್ ಮಾಡ್ತಿದೀವಿ ಅಂತ ನನ್ನ ಪ್ರಶ್ನೆ. ಆಸ್ ಎ ಸಿಟಿಸನ್ಸ್ ನಮಗೂ ಸ್ವಲ್ಪ ಜವಾಬ್ದಾರಿ ಇದೆ. ನಾವು ನಮ್ಮ ಅಕ್ಕಪಕ್ಕದಲ್ಲಿ ಸೈಟ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಡಂಪ್ ಮಾಡೋದಾಗ್ಲಿ, ಇಲ್ಲ ಬೇರೆ ಕಡೆ ಏನೋ ಇದೆ ಅಂತ ಹೇಳಿ ಡಂಪ್ ಮಾಡೋದಾಗ್ಲಿ. ಬೆಂಗಳೂರಿನ ಈ ಬ್ಲಾಕ್ ಸ್ಪಾಟ್ ಗಳಲ್ಲಿ ಕಸ ಎಸೆಯೋರನ್ನೇ ಇನ್ನೂ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಮಾರ್ಷಲ್ಗಳನ್ನು ನಿಯೋಜನೆ ಮಾಡ್ತೀವಿ, ಹಗಲು ರಾತ್ರಿ ಗಸ್ತ್ ಹಾಕ್ತೀವಿ, ಯಾರ್ಯಾರು ಎಲ್ಲೆಲ್ಲೋ ಮೋರಿಗಳಲ್ಲಿ ಎಸಿತಾರೆ ಕಸ, ಯಾವುದೋ ಒಂದು ಮೂಲೆ ಒಂದರಲ್ಲಿ ಎಸೆದ್ ಬಿಡ್ತಾರೆ, ಅವರ ವಿರುದ್ಧ ದಂಡ ಹಾಕ್ತೀವಿ ಅಂತ ಮೊದಲ ಹಂತದಲ್ಲಿ ಯಾರೋ ಒಂದು 4 ಜನನ ಪತ್ತೆ ಮಾಡಿ ಅವ್ರ ಮನೆ ಮುಂದೆ ಕಸ ಹಾಕೋ ಪ್ರಯತ್ನ ಮಾಡಿದ್ರು ಮಾರ್ಷಲ್ಗಳು. ವಾಪಸ್ ಆ ಕಥೆ ಏನಾಯ್ತು ಅಂತ ಗೊತ್ತಿಲ್ಲ. ಸರ್, ನಾನ್ ಹೇಳ ಬಯಸೋದೇನಂದ್ರೆ, ನಾವು ಆಸ್ ಅ ಸಿಟಿಸನ್ಸ್ ವಿ ಹ್ಯಾವ್ ಟು ಕರೆಕ್ಟ್ ಸಿಟಿಸನ್ ಆಗಿ ನಾವು ಎಚ್ಚೆತ್ತುಕೊಳ್ಬೇಕು ಅನ್ನೋದು ನನಗೆ ಅರ್ಥ ಆಗುತ್ತೆ. ಬಟ್ ಅದರ ಜೊತೆಗೆ ನಮ್ಮನ್ನ ಆಡಳಿತ ನಡೆಸುವಂತ ಸರ್ಕಾರವೂ ಕೂಡ ಹೆಂಗ್ ನಡೆದುಕೊಳ್ಳುತ್ತೆ ಅನ್ನೋದು ಕೂಡ ಭಾರಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಇಲ್ಲಿ. ಸರಿ, ಈಗ ಅವರು ಸ್ಟ್ರಿಕ್ಟ್ ಆಗಿ ಯಾವ್ದೋ ಒಂದು ರೂಲ್ ಹಾಕಿದ್ರಂತ, ಈಗ ಅವರು ಹಾಕಕ್ ಬಯಸ್ತಿದ್ದಾರಲ್ಲ 15ನೇ ತಾರೀಕು ಮೇಲೆ ಅಂತ ಹೇಳ್ತಿದ್ದಾರೆ. ಇವ್ರು ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ನಾಳೆ ಇವ್ರಿಗೆ ಯಾರು ವೋಟ್ ಹಾಕಲ್ಲ ಅಂತ ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಸೊ ಅದರಿಂದ ಇವ್ರು ಇಂಪ್ಲಿಮೆಂಟ್ ಮಾಡಕ್ಕೆ ನಾವು ಬಿಡ್ತಾ ಇಲ್ಲ. ಸೊ ನಾನ್ ಹೇಳೋದ್ ಬಯಸೋದೇನಂದ್ರೆ, ನಮ್ಮ ಜನನ್ನೇ ಇದಕ್ಕೆಲ್ಲ ಜವಾಬ್ದಾರಿ ಅಂತ ಹೇಳ ಬಯಸ್ತೀನಿ. ಹೌದು, ಯಾರೋ ಬಂದು ನನ್ನ ಸೈಟಿಗೆ ಹಾಕಿದ್ರು, ನಾನು 24 ಗಂಟೆ ಅಲ್ಲಿ ಕೂರಕ್ ಆಗಲ್ಲ, ನೋಡ್ಕೊಂಡಿರಕ್ ಆಗಲ್ಲ, ಯಾರು ಹಾಕ್ತಿದ್ದಾರೆ ಅಂತ, ಅದಕ್ಕೆ ಬಂದು ಸರ್ಕಾರ ನನ್ ಮೇಲೆ ಫೀಸ್ ಹಾಕಿದ್ರೆ ಹೆಂಗೆ ಅಂತ ನನಗೂ ಅನ್ಸುತ್ತೆ. ನನ್ನ MT ಸೈಟ್ ಅಲ್ಲಿ ಯಾರನ್ನ ಹಾಕಿದ್ರೆ ನನ್ಗೆ ಅದು ಅನ್ಸುತ್ತೆ, ಅದು ಪಿಂಚ್ ಆಗುತ್ತೆ ನನ್ಗೂನು. ಬಟ್ ನಾನ್ ಹೇಳೋ ಬಯಸೋದಂದ್ರೆ, ನಾವೆಲ್ಲ ಸೇರಿನೇ ಒಂದು ಸರ್ಕಾರ ಮಾಡಿರೋದು, ಸರ್ಕಾರ ಬಂದು ಸರ್ಕಾರ ಆಗಿ ಬರಲ್ಲ. ಸೊ ನಾವು ಸರ್ಕಾರದ ನೀತಿಗಳ ಜನಪರವಾಗಿರ್ಬೇಕು ಮೇಡಮ್, ಜನ ವಿರೋಧಿ ಆಗಿರಬಾರ್ದು ಅನ್ನೋದು ನಮ್ಮ ಆಶಯ.
ಸರ್, ಯಾವ ಸರ್ಕಾರನು ಯಾವ್ದು ಮಾಡೋದಿಲ್ಲ ಅಂತ ನನಗೆ ಒಪ್ಪಿಗೆ. ಯಾಕಂದ್ರೆ ಇಂದವರೆಗೂ ಸರ್ಕಾರ ಮಾಡಿರೋ ಯಾವ ಪಾಲಿಸಿನೂ ಅವರು ಗ್ರೌಂಡ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿಲ್ಲ ನನ್ನ ಪ್ರಕಾರ. ಅವ್ರು ಹೇಳೋದಿಕ್ಕೆ ಪೊಲಿಟಿಕ್ಸ್ ಮಾಡೋದಕ್ಕೋಸ್ಕರ ಹೇಳ್ತಾ ಇರ್ತಾರೆ ಹೊರತು ಆನ್ ಗ್ರೌಂಡ್ ಅವ್ರು ಮಾಡಕ್ಕಾಗಲ್ಲ. ಯಾಕಂದ್ರೆ ಮಾಡಿದ್ರೆ ನಾಳೆ ಅವರಿಗೆ ಓಟ್ ಸಿಗಲ್ಲ ಅನ್ನೋ Yes, ವೋಟ್ madam. ಬರ್ತೀನಿ ಬ್ಯಾಂಕ್ ವಾಪಸ್. ಅದಕ್ಕೋಸ್ಕರ ಅವ್ರು ಮಾಡಲ್ಲ, ಅದು ಇಂಪ್ಲಿಮೆಂಟ್ ಮಾಡೋದೇ ಇಲ್ಲ. ಬಟ್ ನಾನ್ ಏನ್ ಬಯಸ್ತೀನಿ ಬರ್ತೀನಿ. ಅಂದ್ರೆ ಈ ಪೊಲಿಟಿಕ್ಸ್ ಮಾತ್ರ ಇರಬಾರ್ದು ಅಂತ ನನ್ನ ಒಂದು Yes, madam. ಅಭಿಪ್ರಾಯ. ಬರ್ತೀನಿ ಮೇಡಮ್, ವಾಪಸ್ ಬರ್ತೀನಿ. ಇದರ ಜೊತೆಗೆ ಕರವೇ ಸ್ವಾಭಿಮಾನಿ ಸೇನೆ ಅಧ್ಯಕ್ಷರಾದಂಥ ನಿಂಗರಾಜ್ ಗೌಡ್ರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ ಕೂಡ. ಎಸ್ ಸರ್, ನಾವು ಸರ್ಕಾರದ ಒಂದು ಕ್ರಮದ ಬಗ್ಗೆ, ಅವರ ಆದೇಶದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಖಾಲಿ ಸೈಟ್ ಇದ್ದರೆ ಕಸ ಇರಬಾರ್ದಂತೆ, ಕ್ಲೀನ್ ಮಾಡಬೇಕಂತೆ. ಸರಿನಾ ಸರ್ಕಾರದ ಕ್ರಮ? ಈ ವಿಚಾರವಾಗಿ ಮಾನ್ಯ ನೂತನ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾಗೂ ಕೃಷ್ಣ ಬೈರೇಗೌಡರಿಗೆ ಒಂದು ರೀತಿಯಲ್ಲಿ ಅಭಿನಂದನೆಗಳು ಹೇಳ್ತೀನಿ. ನೀವು ಸರ್ಕಾರ, ಇವರು ನಮ್ಮ ಸ್ನೇಹಿತರು ಹೇಳ್ತಿದ್ದಂಗೆ ನಿಮ್ಮ ಗುರಿ ಮಾಡೋ ಉದ್ದೇಶ ಒಳ್ಳೆಯದಿರಬೇಕು. ನೀವು ಬರೀ ಖಜಾನೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಲೂಟಿ ಮಾಡೋ ಕೆಲಸವನ್ನು ಮಾಡಬಾರ್ದು. ಮಾಡಿ, ನೀವು ಈಗ ಮಾಡ್ತಾ ಇರೋ ಕೆಲಸ, ಈ ಕಸನ ಈಗ ಆಲ್ರೆಡಿ ಇದೊಂದು ದೊಡ್ಡ ದಂಧೆ ಆಗಿದೆ ಕಸದ್ದು. ನೀವು ನೋಡ್ತಾ ಇರಬೇಕು, ಇದು ಕಸದೇ ಒಂದು ದೊಡ್ಡ ದಂಧೆಯಾಗಿ ನಾನೇ 3-4 ಸ್ಟೇಷನ್ಗಳು ಅವ್ರಿಗೆ ಕೋಟಿ ಟೆಂಡರ್ಗಳು ಕೊಡ್ತಿದ್ದಾರೆ. ಈ ಕಸದೇ ಒಂದು ದೊಡ್ಡ ದಂಧೆಯಾಗಿದೆ ಮೊದಲನೇದಾಗಿ. ಎರಡನೇದಾಗಿ ನೀವು ಸೈಟು ಇಷ್ಟು ಗಡುವು ಕೊಟ್ಟಿದ್ದೀರಲ್ಲ, ಇದು ಯಾವ ನ್ಯಾಯ? ಒಂದು 15ನೇ ತಾರೀಕೊಳಗಡೆ ನೀವು ಕ್ಲೀನ್ ಮಾಡ್ಕೋಬೇಕು ಅಂತೇಳಿ ಗಡುವು ಕೊಟ್ಟಿರೋದು ಯಾವ ನ್ಯಾಯ? 15ನೇ ತಾರೀಕೊಳಗಡೆ ಈ ಕ್ಲೀನ್ ಮಾಡಿರೋ ಕಸವಾದ ಎಲ್ಲಿಗೆ ಹಾಕಬೇಕು? ಇದರ ಹೊಣೆ ಯಾರು ತೊಗೊತೀರ? 15 ದಿವಸ, ಎಷ್ಟು ದಿವಸ ನೀವು ಸುಮಾರು ವರ್ಷಗಳ ಕಾಲ ಕಸ ಬಿದ್ದಿದೆ ಅಲ್ಲಿ, ಹೇಳೋರು ಕೇಳೋರಿಲ್ಲ. ಏನೋ ಒಂದು ಸೈಟು ಕಷ್ಟಪಟ್ಟು ಒಂದು ಸೈಟ್ ತೊಗೊಂಬಿಟ್ಟಿರ್ತಾರೆ, ಕಟ್ಕೊಳ್ಳಿಕ್ಕೆ ಅರ್ಥ ದುಡ್ಡಿರೋದಿಲ್ವೋ, ಅಥವಾ ಲೋನ್ ಆಗದೆ ಇರೋದಿಲ್ವೋ, ಅಥವಾ ಏನೋ ಗಿಡಿಟ್ಟು ಒಂದು ದುಡ್ಡು ಸಿಕ್ತಾಗ ಕಟ್ಕೊಳ್ಳೋಣ ಅಂತ ಬಿಟ್ಟರು ಇದ್ದಾರೆ. ಇನ್ನೂ ಸೈಟ್ಗಳು, ಕೆಲವರು ಸೈಟ್ಗಳು ಮಾಡಬೇಕು, ದುಡ್ಡು ಮೇಲೆ ಮಾಡಬೇಕು ಅಂತ ತೊಗೊಂಡು ಬಿಟ್ಕೊಂಡಿರೋರು ಸೈಟ್ಗಳಿದ್ದಾವೆ. ಅಂಥವರು ನೀವು ಈ ಕಸ ಹಾಕ್ತೇ ಹೋದವ್ರಿಗೆ ನಾವು ಲಕ್ಷಗಟ್ಟಲೆ ಪೆನಾಲ್ಟಿ ಹಾಕ್ತೀವಿ, ಮತ್ತು 15ನೇ ತಾರೀಕು ಗಡುವು ಕೊಡ್ತೀನಿ ಅನ್ನೋದು ತಪ್ಪಿದೆ. ಮಾನ್ಯ ಕೃಷ್ಣ ಬೈರೇಗೌಡರು ಇವತ್ತು ತುಂಬ ಅವ್ರಿಗೆಲ್ಲ ಶುಭಾಶಯಗಳು ಬರ್ತಾಯಿದ್ದಾವೆ. ನೀವು ಮಾಡ್ತಾ ಇರೋ ಒಳ್ಳೆ ಕೆಲಸಗಳು ಸರಿ ಅಂತ ಇದ್ದಾರೆ. ಇವತ್ತೇನು ಫುಟ್ಪಾತ್ಗಳು ತಿರುವು ಮಾಡ್ತಾಯಿದ್ದೀರಾ, ಮಾಡಿ, ಸಂತೋಷ. ಜನಗಳಿಗೆ, ಸಾರ್ವಜನಿಕರಿಗೆ ಒಳ್ಳೆಯದಾಗ ಅಂತಂದ್ರೆ ಮಾಡಿ, ಭಾಳ ಸಂತೋಷ. ನಾನು ಕೃಷ್ಣ ಬೈರೇಗೌಡರಿಗೆ 2 ಸಾರಿ ಅವರು ಸಂಪರ್ಕ ಮಾಡಲಿಕ್ಕೆ ಬಂದಿದೆ. ಅಲ್ಲಿ ತೆರವುಗೊಳಿಸಿದ್ದೀರಲ್ವ ನೀವು, ಅಲ್ಲಿ ದಿನನಿತ್ಯ ಬಡವರು ಹೊಟ್ಟೆ ಮೇಲೆ ಹೊಡೆಯೋ ಕೆಲಸನೂ ಆಗ್ತಾಯಿದೆ. ಅವ್ರು ಎಲ್ಲಿ ಜೀವನ ಕಟ್ಕೊಳ್ಳೋಕ್ಕೆ ಎಲ್ಲಿ ಹೋಗ್ತಾರೆ? ಅವ್ರಿಗೆ ಯಾಕೆ ನೀವು ಬದಲಿ ವ್ಯವಸ್ಥೆ ಯಾಕೆ ಕೊಡಬಾರ್ದು? ಮೊನ್ನೆ ಕೃಷ್ಣ ಬೈರೇಗೌಡರಿಗೆ ಈ ಮಾತನ್ನು ಕೇಳ್ತೀನಿ. ಮತ್ತು CM ಶಿವಕುಮಾರ್ ಅವರಿಗೆ ನಾವು ಮಾಡಿರಿ, ಸ್ವಲ್ಪ ಕ್ಲೀನ್ ಮಾಡಿ, ಬೇಡ ಅಂತ ಹೇಳಲ್ಲ. ಸುಮಾರು ವರ್ಷಗಳಿಂದ ಸಾರ್ವಜನಿಕ ತೊಂದರೆ ಆಗಿದೆ, ಓಡಾಡ್ಲಿಕ್ಕೆ ತೊಂದರೆ ಆಗಿದೆ, ಎಲ್ಲಾಗಿದೆ, ಮಾಡಿ. ಮತ್ತು ನೀವು ಅವ್ರಿಗೆ ಹೊಟ್ಟೆ ಮೇಲೆ ಹೊಡೆದಿದ್ದೀರಿ, ಅದಕ್ಕೆ ಬದಲಿ ವ್ಯವಸ್ಥೆ ಮಾಡಿಕೊಡಿ, ಅವ್ರ ಜೀವನ ಮಾಡಲಿಕ್ಕೆ, ಅವ್ರ ಬದುಕು ಕಟ್ಕೊಳ್ಳಿಕ್ಕೆ ಮಾಡಿಕೊಡಿ. ಈ ಕಸ ವಿಚಾರವಾಗಿ ನೀವು ಕೂಡಲೇ ನೀವು ಅವಧಿ ಕೊಡೋದು ಸರಿ ಇಲ್ಲ. ಇಷ್ಟೇ ದಿವಸಕ್ಕೆ ಮಾಡಿ ಅಂದರೆ ಎಲ್ಲಿ ಯಾವ ಥರ ಮಾಡ್ತಾರೆ? ಅವ್ರದ್ದು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಹಣ ಇದೆಯೋ ಇಲ್ವೋ? ಹಣ ಇರೋರು ಇದ್ದಾರೆ, ಹಣ ಇಲ್ಲರೂ ಇದ್ದಾರೆ. ನೀವು ಇದೇ ಒಂದು ನೆವ ಮಾಡಿಕೊಂಡು, ಇದೇ ಒಂದು ನೆಪ ಒಡ್ಡಿ ನೀವು ಸಾರ್ವಜನಿಕರ ಮೇಲೆ ಒತ್ತಡ ಏರೋದು ಯಾವುದೇ ಕಾರಣಕ್ಕೂ ಸರಿ ಇಲ್ಲ. ಕ್ಲೀನ್ ಮಾಡಿ, ಸ್ವಚ್ಛ ಕರ್ನಾಟಕ ಆಗಲಿ, ಸ್ವಚ್ಛ ಬೆಂಗಳೂರಾಗಲಿ, ಎಲ್ಲ ನೀವು ಮಾಡಿ. ನೀವು ಮಾಡ್ತಾ ಇರೋದಕ್ಕೆ ನಾವು ವಿರೋಧ ಪಡಿಸ್ತಾ ಇಲ್ಲ. ಅದಕ್ಕೆ ಇಷ್ಟೇ ಗಡುವು ಕೊಟ್ಟಿದ್ದೀರಲ್ಲ, ಒಂದೇ ವಾರಕ್ಕೆ ಎತ್ತಬೇಕು, ಒಂದೇ 3 ದಿವಸಕ್ಕೆ ಎತ್ತಬೇಕು, 15ನೇ ತಾರೀಕು ಲಾಸ್ಟ್ ಗಡುವು. ಇದನ್ನೆಲ್ಲ, ಈ ಗಡುವು ಸರಿ ಇಲ್ಲ. ಮತ್ತು ನೀವು ವಿಧಿಸ್ತಾ ಇದ್ದೀರಲ್ಲ, ಇಷ್ಟು ಲಕ್ಷಾಂತರ ರೂಪಾಯಿ ತೆರಿಗೆ ಹಾಕ್ತೀವಿ, ನಿಮಗೆ ಭಯ ಹುಟ್ಟಿಸ್ತಾ ಇದ್ದೀರಲ್ಲ, ನಿಮ್ದು ವಶಪಡಿಸ್ಕೊಡ್ತೀವಿ ಅಂತ ಭಯ ಹುಟ್ಟಿಸ್ತಿರಲ್ಲ, ಇದು ಸರಿ ಇಲ್ಲ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಬರ್ತೀನಿ. ರಾಜು ಅವರೇ, ಇದು ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡಲ್ವ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಖಂಡಿತ 100% ಭ್ರಷ್ಟಾಚಾರ. ಈಗ ಉದಾಹರಣೆಗೆ ಪೊಲೀಸ್ ಇಲಾಖೆಯಲ್ಲಿ ಯಾರೋ ಒಬ್ರು ಬೈಕ್ ಹಿಡಿದ್ರು ಅಂತ ಇಟ್ಕೊಳ್ಳಿ, ಸಾರ್ವಜನಿಕರು ಅನೇಕ ಬಾರಿ ಆರೋಪ ಮಾಡ್ತಾರೆ ಇದನ್ನ. ಈಗ ಹೆಲ್ಮೆಟ್ ಹಾಕದೇ ಇದ್ದಾಗ ಒಂದು 500 ರೂಪಾಯಿ ದಂಡ ಇದೆ ಅಂತ ಅನ್ಕೊಳ್ಳೋಣ. ಸಹಜವಾಗಿ ಯಾರು 500 ರೂಪಾಯಿ ಕೊಡೋಕ್ಕಾಗದೇ ಇದ್ದಾಗಿಲ್ಲ, ನಾನು 100 ರೂಪಾಯಿ ಕೊಟ್ಬಿಟ್ಟೆ, ಪೊಲೀಸ್ ಇರಿಸ್ಕೊಂಡ್ಬಿಟ್ರು, ಅಲ್ಲಿ ಏನೊಂದು ಸಮಸ್ಯೆ ಆಗ್ಬಿಡ್ತು. ಆರೋಪಗಳನ್ನು ಅನೇಕ ಬಾರಿ ಕೇಳಿದ್ದೀವಿ. ಒನ್ಸ್ ಅಗೇನ್ ಅದೇ ರೀತಿ ಆಗುತ್ತಂತ. ಯಾಕಂದರೆ ಯಾವ ಕೃಷ್ಣ ಬೈರೇಗೌಡರು, ಯಾವ GB ಅಧಿಕಾರಿಗಳು ಪ್ರತಿನಿತ್ಯ ಒಂದು ಸೈಟಲ್ಲಿ ಕಸ ಇದೆಯೋ ಕಸ ಇಲ್ಲೋ, ಈಗ 15ನೇ ತಾರೀಕಿಗೆ ನಾವೆಲ್ಲ ಕಸ ತೆರವು ಮಾಡಿದ್ವಿ, 18ನೇ ತಾರೀಕಿಗೆ ಮತ್ತೆ ಕಸ ಬಂತು. ಯಾರೋ ಬಂದು ಚೆಕ್ ಮಾಡ್ತಾರ ಅದನ್ನು? ಯಾರೋ ಒಂದು ಸಹಜವಾಗಿ ಅದನ್ನು ಯಾರೋ ಚೆಕ್ ಮಾಡಬೇಕಲ್ವಾ, ಅಬ್ಸರ್ವೇಷನ್ ಮಾಡಬೇಕಲ್ವಾ? ಯಾರಾದರೂ ಬಂದು ಮಾಡ್ತಾರಾ? ಅದಾಗಲ್ಲ. ಸಹಜವಾಗಿ ಒಂದ್ಸಗೆ ನೀವು ಅವರನ್ನು ಸಮಾಧಾನ ಪಡಿಸೋ ಪ್ರಯತ್ನನೋ ಬೇರೆ ಬೇರೆ ಕೆಲಸಗಳಿಗೆ ಇದು ಎಡೆ ಮಾಡಿಕೊಡುತ್ತೆ ಅನ್ನುವಂಥ ಆರೋಪ ದೊಡ್ಡ ಮಟ್ಟದಲ್ಲಿ ಇದೆ. ಇದು
ಖಂಡಿತ ಸರ್. ಕಸ ಅನ್ನೋದು ದೊಡ್ಡ ಮಾಫಿಯಾ ಅದು. ಓಕೆ, ಅದು ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಯಾಕಂದರೆ ಮೆಡಿಕಲ್ ಮಾಫಿಯಾ ಹೆಂಗಿದೆ, ಕಸ ಅನ್ನೋದು ದೊಡ್ಡ ಮಾಫಿಯಾ, ಅದು ನಿಯಂತ್ರಣಕ್ಕೆ ಸಿಕ್ಕಲ್ಲ. ಮತ್ತು ಇನ್ನೊಂದು, ಸರ್ಕಾರ ಇಷ್ಟೆಲ್ಲ ಮಾಡ್ತಾಯಿದ್ದು ಒಪ್ಕೊಳ್ಳೋಣ, ಆದರೆ ಸರ್ಕಾರ ನಿರ್ಲಕ್ಷ್ಯ ತೋರಿದಾಗ ಯಾರ ಮೇಲೆ ನಾವು ದಂಡ ಹಾಕಬೇಕು? ಫಾರ್ ಎಕ್ಸಾಂಪಲ್, ಈಗ ಮಳೆ ಬಂತು, ಡ್ರೈನೇಜ್ ಎಲ್ಲ ಹರಿತಾ ಇದೆ, ಎಲ್ಲ ರೋಡ್ಗಳೆಲ್ಲ ಹರಿತಾ ಇದೆ, ಹೌದು, ಯಾರ ಮೇಲೆ ದಂಡ ಹಾಕೋಣ? ಅದರಿಂದ ಬರೋಂಥ ರೋಗ ರುಜಿನಗಳು ಎಷ್ಟು? ಓಡಾಡೋಕ್ಕಾಗ್ತಾ ಇಲ್ಲ ಸರ್, ಓಡಾಡೋಕ್ಕಾಗ್ತಾ ಇಲ್ಲ. ಯಾರಿಗೆ ಹೇಳೋಣ? ಯಾರು ಸಸ್ಪೆಂಡ್ ಮಾಡ್ತಾರಲ್ಲ ಅವರು? ಏನೂ ಇಲ್ಲ ಸರ್, ಇದುವರೆಗೂ ನಾನು ನೋಡಲೇ ಇಲ್ಲ ಸಸ್ಪೆಂಡ್ ಮಾಡಿರೋರನ್ನ. ಓಕೆ, ಏನೋ ಯಾರನ್ನ ಫುಲ್ ಪ್ರೆಷರ್ ಕೊಟ್ಟು ಗಲಾಟೆ ಮಾಡಿದ್ರೆ ಅವಾಗ ಒಂದು ಲಾರಿ ಬಂದು ಆ ಪೈಪ್ ಗೀಬ್ಬಿಟ್ಟು ಕ್ಲೀನ್ ಮಾಡುತ್ತೆ ಹೊರತು, ಇಲ್ಲ ಅಂದರೆ ಅದು ಹಂಗೆ ಹರಿತಾ ಇರುತ್ತೆ ಸರ್. ಇದಕ್ಕೆ ಯಾರು ಹೊಣೆ? ಇದಕ್ಕೆ ಯಾರು ದಂಡ ಹಾಕಬೇಕು? ಇದರಿಂದ ಕಸಕ್ಕಿಂತ ಹೆಚ್ಚಾಗಿ ಇದರಿಂದನೇ ಸೊಳ್ಳೆಗಳು, ವೈರಸ್ಗಳು ಉತ್ಪತ್ತಿ ಆಗೋದು. ಇವತ್ತು ಫಾರ್ ಎಕ್ಸಾಂಪಲ್ ಡೆಂಗ್ಯೂಯಿಂದ ಸತ್ತ ಅಂದರೆ ಸರ್ಕಾರ ಏನು ಪರಿಹಾರ ಕೊಡುತ್ತೆ? ಆ ಡೆಂಗ್ಯೂ ನಾವು ಬಿಟ್ಕೊಂಡಿದ್ವಿ, ಇವತ್ತೊಂದು ಯಾರು ಬಿಟ್ಟಿದ್ದು? ಸರ್ಕಾರದ ಕರ್ತವ್ಯ ಅದನ್ನು ನಿಯಂತ್ರಣ ಮಾಡೋದಕ್ಕೆ. ನಾವು ಯಾವುದು ಬಿಟ್ಕೊಂಡಿಲ್ಲ, ಡೆಂಗ್ಯೂ ಬಿಟ್ಕೊಂಡಿಲ್ಲ, ನ್ಯೂಮೋನಿಯಾ ಬಿಟ್ಕೊಂಡಿಲ್ಲ, ಅಥವಾ ಮಲೇರಿಯಾ ಬಿಟ್ಕೊಂಡು ಯಾವುದು ಬಿಟ್ಕೊಂಡಿಲ್ಲ, ಎಲ್ಲ ಸರ್ಕಾರದವರು ಬಿಟ್ಟಿರೋದು. ಈಗ ಫಾರ್ ಎಕ್ಸಾಂಪಲು, ಎಲ್ಲೋ ಒಂದು ಕಡೆ ಕಲ್ಮಶ ಇದೆ, ಅದು ಒಣ ಕಲ್ಮಶನ ಅಥವಾ ಜಲ ಕಲ್ಮಶನ, ಏನು ಅದ್ರ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ ಇವರು BBMP ಅವರು? ಸರ್, ನಾನು ತಿಳಿದ ಮಟ್ಟಿಗೆ ಸರ್, ಯಾಕಂದರೆ BBMPಗೆ ಹೆಚ್ಚಾಗಿ ಸಂಪರ್ಕ ಇದೆ ನನಗೆ ಸರ್, ಒಬ್ಬರು ಹೆಲ್ತ್ ಡಿಪಾರ್ಟ್ಮೆಂಟ್ ಕರೆಕ್ಟಾಗಿ ಕೆಲಸ ಮಾಡಿದೆ ಅಂತ ತೋರಿಸಿ ಸರ್. ಹೆಲ್ತ್ ಡಿಪಾರ್ಟ್ಮೆಂಟ್, ನಗರ ನೈರ್ಮಲ್ಯ ವಿಭಾಗ ಇದೆ, ತೋರಿಸಿ ಸರ್. ಸುಮ್ಮನೆ ಅವ್ರು ಅಟೆಂಡೆನ್ಸ್ ಹಾಕೋದು ದೊಡ್ಡ ಕಷ್ಟ, ದೊಡ್ಡ ಸಾಧನೆ ಅದು. ವಾಪಸ್ ಬರ್ತೀನಿ. ಎಸ್, ನಾವು ಮಾತನಾಡ್ತಾ ಇದ್ದೀವಿ ಕಸದಿಂದ ರಸ ಮಾಡುವಂಥ ಯೋಜನೆ. ಯಾರಿಗೆ ರಸ? ಅದು ಸರ್ಕಾರಕ್ಕೆ ರಸ ಅನ್ನುವಂಥ ಆರೋಪ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ನೋಡಿ, ಈ ಸರ್ಕಾರ ದಂಡನಾತ್ಮಕವಾಗಿ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಎಲ್ಲ ವಿಚಾರಗಳಲ್ಲಿ ಈ ಕರೋನಾ ಬಂತಪ್ಪ, ಕಡ್ಡಾಯವಾಗಿ ಮಾಸ್ಕ್ ಹಾಕ್ಕೊಳ್ಬೇಕು ಅಂತ ಒಂದು ನಿಯಮವನ್ನು ಜಾರಿಗೆ ತಂದರು. ಯಾರು ಮಾಸ್ಕ್ ಹಾಕ್ತಿರಲ್ಲ ಅವ್ರಿಗೆ, ಸಾರ್ವಜನಿಕವಾಗಿ ಮಾಸ್ಕ್ ಹಾಕದೇ ಇರೋರಿಗೆ ದಂಡವನ್ನು ವಿಧಿಸುವ ಪ್ರಯತ್ನ ಇತ್ತು. ಬಿಕಾಸ್ ಆರೋಗ್ಯದ ಕಾರಣಕ್ಕಾಗಿ ಅಂತ, ಅಲ್ಲೊಂದೇನೋ ಕನ್ಸರ್ನ್ ಇತ್ತು, ಇತ್ಯಾದಿ ಅಂತ. ಬಟ್ ಈ ವಿಚಾರದಲ್ಲಿ ಲಕ್ಷಾಂತರ ರೂಪಾಯಿ ದಂಡವನ್ನು ವಸೂಲಿ ಮಾಡ್ತೀವಿ ಅಂದಾಗ ಸಹಜವಾಗಿ ಸಾರ್ವಜನಿಕರಿಗೆ ಹೊರೆಯಾಗುತ್ತೆ ಅಂತ ಈ ಬಗ್ಗೆ ಮತ್ತಷ್ಟು ಮಾತನಾಡೋಣ. ನಮಸ್ಕಾರ ಡಾಕ್ಟ್ರೆ. 59 ಸೆಕೆಂಡು ಹಾಗೂ ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳು. ತಯಾರಾಗಿದ್ದೀರಾ ಡಾಕ್ಟರ್? ಸ್ಕ್ರೀನಿಂಗ್ ಹೆಸರು ಹೇಳಿದ ತಕ್ಷಣ ಪೇಷಂಟ್ ಯಾಕೆ ಚಟ್ಪಡಿಸ್ತಾನೆ? ಸ್ಕ್ರೀನಿಂಗ್ ಫಾರ್ ಡಯಾಬಿಟಿಸ್ ಅಂತ ಹೇಳಿದ ಕೂಡಲೇ ಎಲ್ಲರೂ ಭಯ ಪಡ್ತಾರೆ. ಆದ್ರೆ ಭಯ ಪಡೋ ಅವಶ್ಯಕತೆ ಇರುವುದಿಲ್ಲ. ಯಾಕೆಂದ್ರೆ ಸ್ಕ್ರೀನಿಂಗ್ ಮಾಡೋದ್ರಲ್ಲಿ ನಾವು ಕಾಯಿಲೆ ಇದೆ ಅಂತ ಅರ್ಥ ಅಲ್ಲ, ಕಾಯಿಲೆ ಮುನ್ಸೂಚನೆಗಳನ್ನು ಮೊದಲೇ ಅದನ್ನು ಕಂಡುಹಿಡಿದು ಅದಕ್ಕೆ ಬೇಕಾದ ಜಾಗ್ರತೆಗಳನ್ನು ಅಥವಾ ಪ್ರಿಕಾಷನ್ಸ್ ಮಾಡ್ಲಿಕ್ಕೆ ಇರುವಂತದ್ದು. ನಮ್ಗೆ ಹೇಳಿ, ಪ್ರೀ ಡಯಾಬಿಟಿಸ್ ಅಂದ್ರೆ ಏನು ಅಂತ? ಡಯಾಬಿಟಿಸ್ ನ ಟ್ರೈಲರ್ ಅಂತೂ ಅಲ್ವಲ್ಲ? ಪ್ರೀ ಡಯಾಬಿಟಿಸ್ ಅಂದ್ರೆ ಏನು? ಪ್ರೀ ಡಯಾಬಿಟಿಸ್ ಅಂತ ಹೇಳಿದ್ರೆ ನಿಮ್ಗೆ ಮೂವಿಯ ಟ್ರೈಲರ್ ಇದ್ದ ಹಾಗೆ ಹೇಳ್ಬೋದು ನಾವು. ಅಂತ ಹೇಳಿದ್ರೆ ಪ್ರೀ ಡಯಾಬಿಟಿಸ್ ಅಂತ ಹೇಳಿದ್ರೆ ಡಯಾಬಿಟಿಸ್ ಮತ್ತೆ ನಾರ್ಮಲ್ ಇದರ ಮಧ್ಯದ್ದು, ಅಂದ್ರೆ ಅದು ಮೊದಲೇ ನಮಗೆ ಗೊತ್ತಾಗ್ತದೆ. ಕೆಲವು ಜನರಿಗೆ ಅದು ಏನು ಗೊತ್ತಾಗದೇ ಇರ್ತದೆ. ಹಾಗಾಗಿ ಪ್ರೀ ಡಯಾಬಿಟಿಸ್ ಅಲ್ಲೇ ನಾವು ಮೊದಲೇ ಗೊತ್ತಾದ್ರೆ ಅದನ್ನು ನಾವು ಪ್ರಿವೆಂಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಡಾಕ್ಟರ್, ಒಂದ್ ಲೈನ್ ನಲ್ಲಿ ಹೇಳಿ, ಸ್ಕ್ರೀನಿಂಗ್ ಯಾಕೆ ಅವಶ್ಯಕ ಅಂತ? ಸ್ಕ್ರೀನಿಂಗ್ ಫಾರ್ ಡಯಾಬಿಟಿಸ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಅದು ನಮ್ಮ ಡಯಾಬಿಟಿಸ್ ಬರೋ ರಿಸ್ಕ್ ಅನ್ನು ಮೊದಲೇ ಡಿಟೆಕ್ಟ್ ಮಾಡ್ತದೆ. ಅದರಿಂದ ನಮಗೆ ಡಯಾಬಿಟಿಸ್ ಅನ್ನು ಬರುವುದನ್ನು ಮುಂದೆ ಹಾಕಬಹುದು ಅಥವಾ ಡಯಾಬಿಟಿಸ್ ಬರದೇ ಇರುವಾಗ ನೋಡಿಕೊಳ್ಬಹುದು. ಸೊ ಸ್ಕ್ರೀನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಬೆರಳ ತುದಿಯಲ್ಲಿ ಇಡೀ ವಿಶ್ವ. ಭೂಮಿಯ ಆಳದಿಂದ ಆಗಸದವರೆಗೆ ಕ್ಷಣ ಕ್ಷಣದ ವಿದ್ಯಮಾನಗಳ ಸ್ಪಷ್ಟ ಚಿತ್ರಣ. ಮರೆಮಾಚಿದ ಚಿತ್ರಗಳ ಅನಾವರಣ. ಪ್ರತಿ ವರದಿಯಲ್ಲೂ ಪ್ರಾಮಾಣಿಕತೆ. ನಮ್ಮ ಪ್ರತಿ ಹೆಜ್ಜೆಯಲ್ಲೂ ಸತ್ಯದರ್ಶನ. ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಸ್ವಾಗತ. ರಾಮಲಿಂಗೇಗೌಡರೇ, ಈಗ ಸೈಟ್ ಖಾಲಿ ಉಳಿಯೋದಕ್ಕೆ 3-4 ಕಾರಣಗಳನ್ನು ನಾವು ತೆಗೆದುಕೊಳ್ಬೋದು. ಒಂದು, ಏನೋ ಜಮೀನಿನ ವ್ಯಾಜ್ಯ ಅಥವಾ ಸೈಟಿನ ವ್ಯಾಜ್ಯ ಇದೆ, ಕೋರ್ಟ್ನಲ್ಲಿ ಪ್ರಕರಣ ಇದೆ ಅನ್ನುವ ಕಾರಣಕ್ಕಾಗಿ ಸೈಟ್ಗಳನ್ನು ಖಾಲಿ ಬಿಟ್ಟಿರ್ತಾರೆ. ಒಂದು. ಎರಡನೇದ್ದು, ಅವ್ರ ಬಳಿ ದುಡ್ಡಿಲ್ಲ, ದುಡ್ಡು ಇದ್ದದೇ ಇದ್ದಾಗ ನಾವು ಕಟ್ಟಿಸ್ಕೊಳ್ಬೇಕು ಅನ್ನೋಂಥದ್ದು ಎರಡನೇ ಕಾರಣ. ಮೂರನೇ ಕಾರಣ, ಈಗ ಅನೇಕ ಜನ, ಅನೇಕ ಕಂಪ್ನಿಗಳು ಮತ್ತು ವೈಯಕ್ತಿಕವಾಗಿ ರಿಯಲ್ ಎಸ್ಟೇಟ್ ಮಾಡೋರು ಬಂಡವಾಳ ಹೂಡಿಕೆ ಮಾಡ್ತಾರೆ. ಬಂಡವಾಳ ಹೂಡಿಕೆ ಮಾಡಿ ಖಾಲಿ ಸೈಟ್ಗಳನ್ನು ಬಿಟ್ಟಿರ್ತಾರೆ. 3.
4ನೇ ಕಾರಣ ಏನು ಅಂತ ಹೇಳಿದ್ರೆ ಆ ಏರಿಯಾ ವ್ಯಾಪ್ತಿಯಲ್ಲಿ ಮೂಲಸೌಕರ್ಯಗಳ ಕೊರತೆ ಇದೆ ಅನ್ನುವ ಕಾರಣಕ್ಕಾಗಿ ಸೈಟ್ಗಳನ್ನು ಖಾಲಿ ಬಿಟ್ಟಿರ್ತಾರೆ. ನಾವು 4ನೇ ಪಾಯಿಂಟಿಗೆ ಬಂದ್ವಲ್ಲ, ಈ ಸಮಸ್ಯೆ ಅನೇಕ ಕಡೆ ದೊಡ್ಡದಿದೆ. ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂತ ಸರ್ಕಾರ ಅದರ ಬಗ್ಗೆ ಗಮನ ಹರಿಸುವ ಬದಲು ಇತ್ತ ಹಣ ವಸೂಲಿ ಮಾಡುವ ಕಡೆ ಬರ್ತಾ ಇದೆ ಅನ್ನುವಂಥ ಆರೋಪ ಇದೆ. ನಿಜಾನ ಇದು? ನಾವು ಆಗಲೇ ಹೇಳ್ದಂಗೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ, ಅದನ್ನು ಕ್ರೋಢೀಕರಿಸೋದಕ್ಕೆ ಹಲವಾರು ವಿಧಗಳನ್ನು ಹೊಸದಾಗಿ ಹುಡುಕ್ತಿದ್ದಾರೆ ಅನ್ನೋದು ಎಷ್ಟು ಸತ್ಯನೋ ಈ 4ನೇ ಅಂಶಗಳು ಅಷ್ಟೇ ಸತ್ಯ ಇದೆ. ಬೆಂಗಳೂರಿನ ತಿಪ್ಪೇನಹಳ್ಳಿ, ದೊಡ್ಡಬಿದ್ರಕಲ್ಲು, ಚಿಕ್ಕಬಿದ್ರಕಲ್ಲು, ಲಗ್ಗೆರೆ ಇಂಥ ಭಾಗಗಳಲ್ಲಿ ಅಭಿವೃದ್ಧಿನೇ ಇಲ್ಲ. ಇವತ್ತುವರೆಗೂ BBMP ಲಿಮಿಟ್ಸ್ ಇದ್ರೂ ಸಹ ಇವತ್ತುವರೆಗೂ ರಸ್ತೆಗಳಿಲ್ಲ, ಚರಂಡಿಗಳಿಲ್ಲ, ನೀರಿನ ಸೌಲಭ್ಯಗಳಿಲ್ಲ, ಸರಿಯಾದ ಲೈಟ್ ಕಂಬಗಳಲ್ಲಿ ಸ್ಟ್ರೀಟ್ ಲೈಟ್ಗಳು ಸರಿಯಾದ ವ್ಯವಸ್ಥೆ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಮೂಲಭೂತ ಸೌಕರ್ಯಗಳಿಗೆ ಮೊದಲು ಒತ್ತು ಕೊಡಿ. ನೀವು ನಿಜವಾಗ್ಲೂ ಬೆಂಗಳೂರನ್ನು ಅಥವಾ ಕರ್ನಾಟಕವನ್ನು ಸುಂದರವಾಗಿ ಮಾಡಬೇಕು, ಸ್ವಚ್ಛ ಪರಿಸರವನ್ನು ಮಾಡಬೇಕು ಅಂದರೆ ಹಲವಾರು ಯೋಜನೆಗಳು ಆಲ್ರೆಡಿ ಇದೆ, ಅದನ್ನು ಇಂಪ್ಲಿಮೆಂಟ್ ಮಾಡಿ. ಈಗ ಇವ್ರು ಹೇಳ್ತಾರೆ ಸ್ವಚ್ಛವಾಗಿ ಇಟ್ಕೋಬೇಕು ನಗರವನ್ನು ಅಂತಲ್ವಾ. DK ಶಿವಕುಮಾರ್ ಹೇಳಿದ್ರು ಯಾರೂ ಬ್ಯಾನರ್ ಹಾಕ್ಬೇಡಿ, 1 ಲಕ್ಷ ರೂಪಾಯಿ ದಂಡ ಅಂತ ಘೋಷಣೆ ಮಾಡಿದ್ರು. ಅಂದರೆ ಯಾರು ಹಾಕ್ಲೇ ಇಲ್ವಾಗಿದ್ರೆ BJP JDS ಬಿಟ್ಬಿಡಿ, ಇವ್ರ ಪಕ್ಷದವ್ರು ಹಾಕಿದ್ರಲ್ಲ, ಇವ್ರು ಇವತ್ತಿಗೂ ರಾಜಾರಿಸ್ತಿದೆಯಲ್ಲ, ಮತ್ತು ಎಷ್ಟು ಜನಕ್ಕೆ ಪೆನಾಲ್ಟಿ ಆಯಿತು? ಅದರಲ್ಲಿ ಒಂದಷ್ಟು ದುಡ್ಡು ಬಂದಿರ್ತಿತ್ತಲ್ಲ ಖಜಾನೆಗೆ, ಇವರೆಲ್ಲರಿಗೂ ದಂಡ ಹಾಕಿದ್ರೆ ಅಲ್ಲೊಂದಷ್ಟು ಕೋಟ್ಯಾಂತರ ರೂಪಾಯಿ ಬಂದಿರ್ತಿತ್ತು. ಎರಡನೇದು, ನಗರವನ್ನು ಸ್ವಚ್ಛವಾಗಿಡಬೇಕು ಅಂತೇಳಿ BBMP ಕೈಲಿ ಆಗಲ್ಲ ಅಂತೇಳಿ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ನಿಯಮಿತ ಅಂತ ಪ್ರತ್ಯೇಕ ಒಂದು ಕಂಪ್ನಿ ಬೇರೆ ಮಾಡ್ತು. ಅದಕ್ಕೊಬ್ಬರು MD, CEO, COO, AGMಗಳು, DGMಗಳು, ಚೀಫ್ ಇಂಜಿನಿಯರ್ಗಳಂತ ತಗೊಂಡೋಗಿ ಒಂದು ಕಾರ್ಪೊರೇಟ್ ಕಂಪ್ನಿ ಥರ ಮಾಡಿ ಕೂರಿಸಿದ್ದಾರೆ. ಮೊನ್ನೆ ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡಿದೆ 133 ಕೋಟಿ ಕಸ ಎತ್ತೋದಕ್ಕೆ ರಾತ್ರಿ ಕರಿಗೌಡರು ಒಂದು ಸೈನ್ ಮಾಡಿ 30 ಕೋಟಿ ಬ್ರೈಬ್ ತೊಗೊಂಡ್ರು ಅಂತ ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡಿದೆ. ಇಂತಹ ಭ್ರಷ್ಟಾಚಾರಿಗಳನ್ನು, ಇಂಥ ಭ್ರಷ್ಟಾಚಾರದ ಪರಿಣಿತರನ್ನು ನೀವು ಅಲ್ಲಿ ಕೂರಿಸ್ಕೊಂಡಿದ್ದೀರಲ್ಲ, ಮತ್ತು ನೀವೆಲ್ಲಿ ಸೌಂದರ್ಯದ ಬಗ್ಗೆ ಮಾತಾಡ್ತೀರಿ, ಎಲ್ಲಿ ಸ್ವಚ್ಛತೆ ಬಗ್ಗೆ ಮಾತಾಡ್ತೀರಿ? ಇವತ್ತು ಕೋಟ್ಯಾಂತರ ರೂಪಾಯಿ ರಿಲೀಸ್ ಆಗ್ತಿದೆ ಕಸ ಎತ್ತೋದಕ್ಕೆ, ಎಲ್ಲಿಗೆ ಹೋಗ್ತಿದೆ, ಯಾರಿಗೂ ಹೋಗ್ತಿದೆ? ಅದೇ ಇಲ್ಲಿ ಹೋಗ್ತಿದೆಯಲ್ಲ ಅಧಿಕಾರಿಗಳ ಬುಡಕ್ಕೆ, ಅಧಿಕಾರಿಗೆ ಹೋಗ್ತಿದೆಯಾ ಜೇಬಿಗೆಲ್ಲ, ರಾಜಕಾರಣಿಗಳಿಗೆ ಹೋಗ್ತಿದೆಯಾ ಗೊತ್ತಿಲ್ಲ. ಮಾಧ್ಯಮದಲ್ಲಂತೂ ಯಾವುದೇ ವರದಿಗಳು ಸುಳ್ಳಾಗಿ ಬರೋಕ್ಕೆ ಸಾಧ್ಯ ಇಲ್ಲ. 133 ಕೋಟಿ ಟೆಂಡರ್ಗೆ 30 ಕೋಟಿ ಬ್ರೈಕ್ ತಗೋತಾರೆ ಅಂದರೆ ನೀವು ಸ್ವಚ್ಛತೆಯಲ್ಲಿ ಕಾಪಾಡ್ತೀರಿ, ಕಸ ಎತ್ತುವಳಿ ಆಗುತ್ತೆ ಅಂತ ಹೇಳ್ತೀರಿ. ನಿಮ್ಮ ಲೋಪದೋಷಗಳನ್ನು ಮಾತಾಡ್ತಾ ಇದ್ದೀರಿ. ಅನೇಕ ಜನ ಸಿಬ್ಬಂದಿಗಳು ಈ ಪ್ರತಿಭಟನೆ ಮಾಡಿದಾಗ ವಾರಗಟ್ಲೆ ಕಸ ಎತ್ತಲ್ಲ, ಮನೆಯಿಂದ ಕಸವನ್ನು ಸಂಗ್ರಹಣೆ ಮಾಡಲ್ಲ. ಹೌದು, ಆ ಸಮಯದಲ್ಲಿ ಸರ್ಕಾರಕ್ಕೆ ಪ್ರಜ್ಞೆ ಬರಲ್ಲ. ಸರ್ಕಾರ ಕಸ ಎಲ್ಲಿಂದ ಎತ್ತಬೇಕು, ಯಾವ ಕಸವನ್ನು ಯಾರು ಎತ್ತಬೇಕು, ಎಷ್ಟು ಸಮಯಕ್ಕೆ ಎತ್ತಬೇಕು? ನೀವು ಅವಾಗಲೇ ಹೇಳ್ದಂಗೆ ಬ್ಲಾಕ್ ಸ್ಪಾಟ್ಗಳನ್ನ ಇವತ್ತಿಗೂ ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ. ಯಾಕೆ? ಬ್ಲಾಕ್ ಸ್ಪಾಟ್ ಕ್ಲಿಯರ್ ಮಾಡಬೇಕು ಅಂತ 100 ಜನ ಪ್ರತಿ ವಾರ್ಡ್ಗೆ ಒಬ್ಬರು ಇಬ್ಬರು ಅಂತ ನೀವು ಮಾರ್ಷಲ್ಸ್ಗಳನ್ನ ತಗೊಂಡ್ರಿ. ಏನು ಮಾಡ್ತಿದ್ದಾರೆ? ಬೆಳಗ್ಗೆ 5 ಗಂಟೆಗೆ ಬರ್ತಾರೆ, 2 ಗಂಟೆ ಮನೆಗೆ ಹೋಗ್ತಾರೆ. ಅದಾದ್ಮೇಲೆ ಕಸ ಹಾಕೋದನ್ನ ಯಾರು ತಡೀತಿದ್ದಾರೆ? ಓಲಿ ನಿಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳು ತಡೀತಿದ್ದಾರಾ? ನಿಮ್ಮ AGMಗಳು ತಡೀತಿದ್ದಾರಾ? DGMಗಳು ತಡೀತಿದ್ದಾರಾ? AWಗಳು ತಡೀತಿದ್ದಾರಾ? ಕಂದಾಯ ಅಧಿಕಾರಿಗಳು ತಡೀತಿದ್ದಾರಾ? ಲೋಕಲ್ ಕಾರ್ಪೊರೇಟರ್ಗಳು ತಡೀತಿದ್ದಾರಾ? ಅಥವಾ MLAಗಳು ತಡೀತಿದ್ದಾರಾ? ಯಾರು ತಡೀತಿಲ್ವೇ? ನಾವು ಅದಕ್ಕೆ ಹೇಳ್ತಿರುವಂಥದ್ದು, ನೀವು ಈ ಪ್ರೆಸೆಂಟ್ ಏನು ಸಮಸ್ಯೆಗಳಿದೆಯಲ್ಲ, ಕಸದ್ದೇ ಮೇನ್ ದೊಡ್ಡ ಸಮಸ್ಯೆ ಇರೋದು. ಇವತ್ತು ಎಲ್ಲ ಕೆರೆಗಳನ್ನು ಮುಚ್ಚಿಬಿಟ್ಟಿದ್ದೀರಿ, ಎಲ್ಲ ಕೆರೆಗಳು ಮುಚ್ಚೋಗಿ ಬತ್ತೋಗಿದೆ. ಮಳೆ ನೀರು ಹೋಗೋದಕ್ಕೆ ಅಂತ ಪ್ರತ್ಯೇಕವಾಗಿ ಚರಂಡಿ ಮಾಡಿದ್ರಿ. ಆ ಚರಂಡಿ ನೀರು ಕರೆಕ್ಟಾಗಿ ಅಲ್ಲಿ ಒಂದು ಕೆರೆಗೆ ಹೋಗಿ ತಲುಪಿದ್ರೆ ಸುತ್ತಮುತ್ತ ವಾತಾವರಣ ಹೆಂಗಿರ್ತಿತ್ತು? ತಣ್ಣನೆ ವಾತಾವರಣ ಇರ್ತಿರ್ಲಿಲ್ವಾ? ಇವತ್ತು ಅದು ಹೋಗ್ತಿದ್ಯಾ? ಅಂತ ಕಾಲುವೆಗೆ, ಅಂತ ಒಳಚರಂಡಿಗೆ ಸಿವೇಜ್ ನೀರು ಹೋಗ್ತಿದೆ, ಅದನ್ನು ತಡೀತಿದ್ದಾರೆ ಅವರು ಇಲ್ವೇ? ಹಲವಾರು ಕಾರಣಗಳು, ಹಲವಾರು ತಪ್ಪುಗಳು ಅಧಿಕಾರಿಗಳ ಮೇಲೂ ಇದೆ, ಸರ್ಕಾರದ ಮೇಲೂ ಇದೆ. ಆದರೆ ಇವರು ನನಗೆ ಹಣ ಬೇಕು, ನಮ್ಮ ಖಜಾನೆಯಲ್ಲಿ ಹಣ ಖಾಲಿಯಾಗಿದೆ ಅಂತೇಳಿ ಮತ್ತೆ ಅದೇ ಜನಗಳ ಹೊಟ್ಟೆ ಮೇಲೆ ಹೊಡೆದು, ಅದೇ ಜನಗಳಿಗೆ ಹಿಂಸೆ ಕೊಟ್ಟು ಆ ದುಡ್ಡನ್ನು ಕಿತ್ತು ಮತ್ತೆ ದುಡ್ಡಿಗೆ ಜನಗಳಿಗೆ ಕೊಡ್ತೀನಿ ಅಂದರೆ ಇದು ಸರ್ಕಾರಕ್ಕೆ ನಾಚಿಕೆಗೇಡಿನ ಸಂಗತಿ. ಇದು ಆದರೆ ಅವರು ಆದಾಯ ಕ್ರೋಢೀಕರಣಕ್ಕೆ ಮಾಡ್ಕೊಳ್ಬೇಕಾದಂಥ ಒಂದು ವ್ಯವಸ್ಥೆ. ಹಲವಾರು 100 ಉದಾಹರಣೆಗಳು ಕೊಡ್ಬೋದು. ನಾನು ಅವಾಗಲೇ ಹೇಳ್ದಂಗೆ ಫ್ಲೆಕ್ಸ್ಗಳ ವಿಚಾರದ ಹೇಳಿದೆ. ಇನ್ನು ಫುಟ್ಪಾತ್ ಇರೋದೊಂದು ಆಲ್ರೆಡಿ ಮಾಡಿದರೆ ಶ್ಲಾಘನೀಯ ಇದೆ. ಕಸದ ವಿಚಾರದಲ್ಲಿ 100 ಪ್ರಾಬ್ಲಮ್ ಇದಿಲ್ಲ. ಆಯ್ತು, ಈಗ ಗಣಪತಿ ಹಬ್ಬ ಬರ್ತಿದೆ, ಗೌರಿ ಗಣೇಶ ಹಬ್ಬ ಬರ್ತಿದೆ, ಇವರು ಇನ್ನೂ ದೀಪಾವಳಿ ಗಣೇಶ ಎಲ್ಲ ಬರ್ತಿದೆ. POP ತಡೆಯೋದಕ್ಕೆ ಈಗ ಆಲ್ರೆಡಿ ಸುತ್ತಲೇ ಓಡಿಸ್ಬೇಕಿತ್ತು, ಎಲ್ಲಿ ಹೊಡಿತು? POP ಗಣೇಶಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ ಮೇಲೆಲ್ಲ ಹೋಗಿ ತಡೆಯೋದು ಯಾಕೆ? ಇತ್ತೀಚೆಗೆ ಕುಂಬ್ಳಗೂಡಲ್ಲಿ ಒಂದು ಪರಿಸರ ಅಧಿಕಾರಿಗಳು ರೈಡ್ ಮಾಡಿ ತಡೆದ್ರಲ್ಲ, ಅದನ್ನ ಕ್ಲಿಯರ್ ಮಾಡೋದಕ್ಕೆ ಇರೋ ಹತ್ರ ದುಡ್ಡಿಲ್ಲ, ಡಿಸ್ಟ್ರೈವ್ ಮಾಡೋದಕ್ಕೆ ಇರೋ ಹತ್ರ ದುಡ್ಡಿಲ್ಲ. ಆಮೇಲೆ ದೀಪಾವಳಿ ಬರ್ತದೆ, ಹಸಿರು ಪಟಾಕಿಗೆ 1-2 ತಿಂಗಳು ಮುಂಚೆ ಉತ್ತೇಜನ ಕೊಡಬೇಕು. ಯಾರು ಪಟಾಕಿಯನ್ನ ತಯಾರು ಮಾಡ್ತಿದ್ದಾರೆ ಅಥವಾ ಲೈಸೆನ್ಸ್ ಯಾರಿದ್ದಾರೆ ಅವ್ರನ್ನ ತಡೆಯಂತ ಕೆಲಸ ಮಾಡಬೇಕು, ಅದನ್ನ ಮಾಡಲ್ಲ. ಪಟಾಕಿ ಎಲ್ಲ ಬೆಂಗಳೂರಿಗೆ ಬಂದು ಬಿದ್ದು ಪೊಲ್ಯೂಷನ್ ಎಲ್ಲ ಹಾಳಾದ್ಮೇಲೆ ಅವಾಗ ಓಡೋಗೋದು 4 ಅಂಗಡಿ ರೈಡ್ ಮಾಡೋದಕ್ಕೆ. ಬರ್ತೀನಿ. ದೀಪಾ ಮೇಡಮ್, ನೀವು ಅವಾಗಲೇ ಮಾತನಾಡ್ತಾ ಇದ್ದೀರಿ ಸಾರ್ವಜನಿಕರ ಜವಾಬ್ದಾರಿಯು ಕೂಡ ದೊಡ್ಡದಿದೆ ಅಂತ. ಹೌದು, ಒಂದು ವ್ಯವಸ್ಥೆಯನ್ನು ಕಟ್ಟುವಾಗ ಸಾಮಾಜಿಕವಾಗಿ ಮನುಷ್ಯನ ಜವಾಬ್ದಾರಿ ಅಥವಾ ಸಾರ್ವಜನಿಕರ ಜವಾಬ್ದಾರಿ ದೊಡ್ಡದಿದೆ. ಆ ಜವಾಬ್ದಾರಿ ಜೊತೆಗೆ ಸರ್ಕಾರದ ಜವಾಬ್ದಾರಿಯು ಕೂಡ ದೊಡ್ಡ ಮಟ್ಟದಲ್ಲಿದೆ. ಫಾರ್ ಎಕ್ಸಾಂಪಲ್,
ನೀವು KR ಮಾರ್ಕೆಟ್ ಅಂತ ಒಂದು ಮಾರುಕಟ್ಟೆಗೆ ಹೋಗಿ, ಅಲ್ಲಿ ಎಷ್ಟು ಕಸದ ರಾಶಿ ಬಿದ್ದಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಯಾವುದಾದ್ರೂ ಒಂದು ಏರಿಯಾದಲ್ಲಿ ಚರಂಡಿಗಳನ್ನು ಕ್ಲೀನ್ ಮಾಡಿದರೆ ಆ ಚರಂಡಿ ಕ್ಲೀನ್ ಆದಂಥ ಆ ಮಣ್ಣು ಮಸಿ ಎಲ್ಲ ತ್ಯಾಜ್ಯ ಇರುತ್ತಲ್ಲ, ಅದನ್ನು ಎತ್ಕೊಂಡು ಹೋಗೋದಕ್ಕೆ ವಾರಗಟ್ಟಲೆ ಸಮಯವನ್ನು ತೆಗೆದುಕೊಳ್ತಾರೆ. ಅದನ್ನು ಪ್ರಶ್ನೆ ಮಾಡೋರು ಯಾರು ಇಲ್ಲ. ಈಗ ಯಾವುದೋ ಒಂದು ಬಸ್ ಸ್ಟ್ಯಾಂಡ್ ಇರುತ್ತೆ, ಬಸ್ ಸ್ಟ್ಯಾಂಡ್ನ ಪಕ್ಕ ರಾಶಿ ರಾಶಿ ಕಸ ಬಿದ್ದಿದ್ದೆ ನಾವು ಅನೇಕ ಬಾರಿ ನೋಡಿದ್ವಿ. ಇದ್ಯಾವುದು ಕೂಡ ಸರ್ಕಾರದ ಕಣ್ಣಿಗೆ ಕಾಣಲ್ವಾ? ಕೇವಲ ಖಾಲಿ ನಿವೇಶನಗಳಲ್ಲಿರುವಂಥ ತ್ಯಾಜ್ಯ ಮಾತ್ರ ಕಣ್ಣಿಗೆ ಕಾಣುತ್ತಾ ಅನ್ನೋದು ಪ್ರಶ್ನೆ ಈಗ. ಸರ್, ನಾನು ಏನು ಹೇಳ ಬಯಸ್ತೀನಿ ಅಂದ್ರೆ, ಸರ್ಕಾರ ಏನ್ ಹೇಳಲಿ, ಅವರು ನಾನು ಹೇಳ್ದಂಗೆ ಹೋದ ವರ್ಷ ಸಿದ್ದರಾಮಯ್ಯ ಅವರು ಬಂದು ಇದನ್ನೇ ಹಾಕಿದ್ರು. ಮತ್ತೆ ಈಗ ಇವರು DK ಅವರು ಬಂದು ಈಗ ತಿರ್ಗಾ ಇದನ್ನೇ ಬೇರೆ ಪ್ಯಾಕೆಟ್ ಅಲ್ಲಿ ಹಾಕಿ ನಮ್ಗೆಲ್ಲ ಹೇಳ್ತಿದ್ದಾರೆ ಅಷ್ಟೇ. ಬಟ್ ಸ್ವಚ್ಛ ಭಾರತ್ ಅನ್ನೋ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅವರು ಕೊಟ್ಟಿದ್ರಲ್ಲ, ಇದ್ರದ್ದು ಪರವಾಗಿನೇ 5 ವರ್ಷ 10 ವರ್ಷ ಮುಂಚೆ ಅದೇನಾಯ್ತು? ಸೊ ಎಲ್ಲಾ ಸರ್ಕಾರಗಳು, ನಮ್ಮ ಸೆಂಟ್ರಲ್ ಇರ್ಲಿ ಇಲ್ಲ ಸ್ಟೇಟ್ ಅಲ್ಲಿ ಇರ್ಲಿ, ಅವರು ಒಂದೊಂದು ಪದ್ಧತಿಗಳಂತ ತರ್ತಾರೆ ಹೊರತು ಅವರಿಗೆ ಅದನ್ನ ಗ್ರೌಂಡ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವರಿಗೆ ಭಯ. ಯಾಕಂದ್ರೆ ಮಾಡಿದ್ರೆ ನಮ್ಮ ಜನ ಆಮೇಲೆ ಅವ್ರಿಗೆ ಓಟ್ ಹಾಕಲ್ಲ ಅಂತ ಅನ್ನೋ ಒಂದು ಭಯದಿಂದ ಅವ್ರು ಅದನ್ನ ಕರೆಕ್ಟ್ ಆಗಿ ಪಾಲಿಸ್ತಾ ಇಲ್ಲ ಅಷ್ಟೇ. ಏನು ಗೊತ್ತಾ, ನೀವು ಗ್ರೌಂಡ್ ಲೆವೆಲ್ ಅಲ್ಲಿ ಬರಲ್ಲ ಅಂತ ಹೇಳ್ತಿದ್ರಲ್ಲ, ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಬಿಡ್ತೇನೆ ನಾನು. ಈಗ ಎಲ್ಲೋ ಒಂದ್ ಕಡೆ ಬರ್ದಿರ್ತಾರೆ, ಇಲ್ಲಿ ತ್ಯಾಜ್ಯವನ್ನ ಹಾಕಿದ್ರೆ 500 ರೂಪಾಯಿ ದಂಡವನ್ನು ವಿಧಿಸಲಾಗುವುದು. ನೀವು ತ್ಯಾಜ್ಯ ಹಾಕ್ತಾ ಇರೋದನ್ನ CCTVಯಲ್ಲಿ ಗಮನಿಸಲಾಗ್ತಿದೆ ಅಂತ. ಅಲ್ಲಿ CC ಕ್ಯಾಮ್ರಾನು ಇರಲ್ಲ, ದಂಡ ಹಾಕೋರು ಇರಲ್ಲ. ಪರಿಣಾಮ ಹಂಗಿರೋದ್ರಿಂದ ಇವತ್ತಿನ ಪರಿಸ್ಥಿತಿ ಹಿಂಗಾಗ್ತಾ ಇದೆ. ಇಲ್ಲಿ ತನಕ ಅದ್ರ ಬಗ್ಗೆ ದೊಡ್ಡ ಮಟ್ಟದ ಆಕ್ಷೇಪಣೆಗಿರಲಿಲ್ಲ. ಯಾವಾಗ ನೀವು ಆಸ್ತಿ ತೆರಿಗೆ ಜೊತೆಗೆ ಇದನ್ನೂ ಕೂಡ ಕಟ್ಟಿಸ್ಕೊಳ್ತೀರಿ ಅಂದಾಗ ಜನರ ಆಕ್ರೋಶ ವ್ಯಕ್ತಪಡಿಸ್ತಿರೋದೀಗ. ಅದರ್ಥ ಆಯ್ತು. ಬಟ್ ಪ್ರಾಬ್ಲಮ್ ರೂಟ್ ಕಾಸ್ ಅನ್ನ ನಾವು ಫಸ್ಟ್ ಕಂಡುಹಿಡಿದ್ಬೇಕು. ಸುಮ್ನೆ ನಾವು ಇದ್ರ ಬಗ್ಗೆ ಮಾತಾಡೋದಲ್ಲ. ಫಸ್ಟ್ ನಾವು ಅದ್ರ ಬಗ್ಗೆ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಯಾವ್ದಕ್ಕೆ ಇದಕ್ಕೆ ಸ್ಟಾರ್ಟ್ ಆಯ್ತು, ಎಲ್ಲಿ ಬಿಟ್ಟಿದ್ದೀವಿ ನಾವು ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿ ಸ್ಟೇಟ್ ಗೌರ್ಮೆಂಟ್ ಆಗ್ಲಿ, ಅವ್ರು ಅದ ಪದ್ಧತಿಗಳನ್ನ ಕರೆಕ್ಟ್ ಆಗಿ ಗ್ರೌಂಡ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಿಲ್ಲ. ಅದರಿಂದಾನೇ ಇದಾಗ್ತಿರೋದಲ್ವಾ. ಮತ್ತೆ ಜನ ಯಾವ ಕಂಟ್ರಿನ ಆಗ್ಲಿ ಒಂದು ರೂಲ್ ಅಂತ ಹೇಳಿ ಅದರ ಕಡ್ಡಾಯವಾಗಿ ಸ್ಟ್ರಿಕ್ಟ್ ಆಗಿ ಪಾಲಿಸಿಲ್ಲ ಅಂದ್ರೆ, ಈವನ್ US ಅಲ್ಲಿರೋರು ಮನುಷ್ಯರು ಕೂಡ ಪಾಲಿಸಲ್ಲ. ಸೊ ನಾವು ಬರೀ ಒಂದು ಇಂಡಿಯನ್ಸ್ ಅಲ್ಲಿ ಮೊದಲೇ ಸಿವಿಕ್ ಸೆನ್ಸ್ ಸ್ವಲ್ಪ ಕಡಿಮೆ ಇದೆ. ಆ ಸಂದರ್ಭದಲ್ಲಿ ಆ ಒಂದು ಪದ್ಧತಿಗಳನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಿರೋ ನಮ್ಮಲ್ಲಿ ಇಲ್ಲ. ವಿಲೇಜ್ ಅಲ್ಲಿ ಇರ್ಲಿ, ಸಿಟಿಯಲ್ಲಿ ಇರ್ಲಿ, ಎಲ್ಲೇನ ಇರ್ಲಿ, ಒಂದು ಸಿವಿಕ್ ಸೆನ್ಸ್ ಇಲ್ಲ. ಎಲ್ ಬೇಕಾದ್ರೆ ಉಗಿಯೋದು, ಎಲ್ ಬೇಕಾದ್ರೆ ಕಸ ಹಾಕೋದು, ಎಲ್ ಬೇಕಾದ್ರೆ ಹೋಗೋದು, ಆತರ ಮಾಡೋ ನಮ್ಮ ಜನ. ನಮಗೆ ಒಂದು ಎಜುಕೇಶನ್ ಸಿಸ್ಟಮ್ ಇಂದಾನೇ ಅದನ್ನ ಪಾಲಿಸ್ಬೇಕು. ನಾವು ನಮ್ಮ ಸಿಸ್ಟಮ್ ಇಂದಾನೆ ಮಕ್ಕಳಿಗೆ ಚಿಕ್ಕದಿಂದಾನೇ ಅದನ್ನ ಕಲಿಸ್ಬೇಕು. ಅದನ್ನೆಲ್ಲ ಈಗ ನಮ್ಮ ಪಾಪ್ಯುಲೇಷನ್ ಎಷ್ಟಿದೆ, ಈಗ ಎಷ್ಟೊಂದ್ ಜನ ಈಗ ಸ್ಕೂಲ್ಗೆ ಹೋಗೋ ವಯಸ್ಸಲ್ಲಿ ಇಲ್ಲ. ಅಂತವ್ರಿಗೆ ಹೆಂಗ್ ಕಲಿಸ್ತೀರಿ ನೀವು? ಸರ್ಕಾರ ಆಗ್ಲಿ, ಅವ್ರಿಗೂ ಈಗ ಸ್ವಲ್ಪ ಕಷ್ಟ ಇದೆ ಇದನ್ನ ಪಾಲಿಸೋದು. ಯಾಕಂದ್ರೆ ಈಗ ಎಷ್ಟೊಂದ್ ಜನ ಚಿಕ್ಕ ಮಕ್ಕಳಿಗೆ ಸರಿ, ಈಗ ಈ ವರ್ಷ ಇಲ್ಲ ಬರೋ ವರ್ಷ ನಾವು ಬೇಕಾದ್ರೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇದನ್ನ ಪಾಲಿಸೋಣ ಅಂದ್ರೇನು, ಈಗ ಇರೋ ಮನುಷ್ಯರಲ್ಲಿ ಈಗ ಗೊತ್ತಿಲ್ದಿರೋರಿಗೆ ಎಜುಕೇಶನ್ ಹೆಂಗ್ ಮಾಡ್ತೀರಿ? ಅದಕ್ಕೆ ಎಜುಕೇಶನ್ ಅರ್ಥ ಆಗುತ್ತೆ. ಈಗ ಸ್ವಚ್ಛತೆಯಿಂದ ಇರಬೇಕಾಗಿದ್ದು, ಸ್ವಚ್ಛ ಪರಿಸರವನ್ನು ಇಟ್ಕೊಳ್ಳೋಗಿದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಇದನ್ನ ಮಾಡಬೇಕು ಅಂತ. ಬಟ್ ಇಲ್ಲಿ ಚರ್ಚೆ ಆಗ್ತಾ ಇರೋದು, ಈಗ ಉದಾಹರಣೆ ನಾನು ಅವಾಗ ಹೇಳಿದೆ, ಯಾರೋ 4,000 ಚದರ ಅಡಿಯನ್ನ ಒಂದು ನಿವೇಶನ ಇಟ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಅಲ್ಲಿ ಕಸವನ್ನು ಎತ್ತೋದಕ್ಕೆ 1,74,000 ರೂಪಾಯಿ ಹಣ ಕೊಡ್ಬೇಕಂತೆ. ಇಟ್ ಈಸ್ ಪಾಸಿಬಲ್ ಅಂತ ನನ್ನ ಪ್ರಶ್ನೆ ಇರೋದು. ನೀವು ಕಸ ಎತ್ತೋದಕ್ಕೆ ಒಂದು ಬಾರಿಗೆ 1,74,000 ರೂಪಾಯಿ ವಸೂಲಿ ಮಾಡ್ತೀನಿ ಅಂತ ಹೇಳಿದ್ರೆ ಇದನ್ನ ಹಗಲು ದರೋಡೆ ಅಂತ ಹೇಳ್ಬೇಕಾ, ಅಥವಾ ಸ್ವಚ್ಛ ಪರಿಸರದ ನಿರ್ಮಾಣ ಅಂತ ಕರಿಬೇಕಾ ಇದನ್ನ? ಸರ್, ಅಟ್ಲೀಸ್ಟ್ ಇದು ಹೇಳೋದ್ರಿಂದ ಅಟ್ಲೀಸ್ಟ್ ಮನುಷ್ಯರಿಗೆ ಸ್ವಲ್ಪ ಭಯ ಬರುತ್ತೆ. ಅಟ್ಲೀಸ್ಟ್ ಇವ್ರು ಇಂಪ್ಲಿಮೆಂಟ್ ಡೆಫಿನೆಟ್ಲಿ ಮಾಡಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಟ್ರಾಫಿಕ್ ಪೊಲೀಸರು ಅನೇಕ ವರ್ಷಗಳಿಂದ ದಂಡ ಹಾಕ್ತಿದ್ದಾರೆ ಮೇಡಮ್. 3 ರೇಡ್ ಹೋಗಬಾರ್ದು, ಹೆಲ್ಮೆಟ್ ಹಾಕೊಂಡು ಓಡಾಡ್ಬೇಕು ಅಂತ. ಜನ ಓಡಾಡೋದು ಬಿಟ್ಟಿದಾರ, ಹಾಗೆ ಓಡಾಡ್ತಾರೆ ಇನ್ನು. ಅಲ್ಲ, ಅದು ತಪ್ಪದು, ಅಪರಾಧನೇ ಅದು. ನಾನು ಅಪರಾಧ ಅಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈ ಹಣದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಲಕ್ಷಗಟ್ಟಲೆ ಹಣ ಪೀಕೋದು ಅಂತ. ಏನಂದ್ರೆ ಎಜುಕೇಶನ್ ಇದ್ರ ಬಗ್ಗೆ ಜಾಸ್ತಿ ಮಾಡಬೇಕು. ಅದ್ರಲ್ಲೂ ಎಲ್ಲರ ಸೊಸೈಟಿ, NGO ಆಗ್ಲಿ, ಒಂದು ಸೋಷಿಯಲ್ ಸೆಕ್ಟರ್ ಆಗ್ಲಿ, ನಮ್ಮ ಬೇರೆ ಆಕ್ಟಿವಿಸ್ಟ್ ಆಗ್ಲಿ, ಎಲ್ಲರೂ ಇದಕ್ಕೆ ಕೈಗೂಡಿಸ್ಬೇಕು ಅನ್ನೋ ಒಂದು ಅಭಿಪ್ರಾಯ ನನ್ನದು. ಬರೀ ಸರ್ಕಾರಕ್ಕೆ ಮಾತ್ರ ಬಿಟ್ಟಿದ್ದಲ್ಲ ಇದು. ನಾಳೆ ನಿಮಗೂ ನಮಗೂ ಎಲ್ಲರಿಗೂ ಸೊಳ್ಳೆ ನೋಡಿ ನನ್ನನ್ನು ಕಚ್ತಾ ಇದೆ. ಸೊ ಎಲ್ಲರಿಗೂ ಅದು ಎಫೆಕ್ಟ್ ಆಗುತ್ತೆ. ಸೊ ಗಾರ್ಬೇಜ್ ಅನ್ನೋದು ಬರೀ ಒಂದು
ಒಂದು ಸರ್ಕಾರಕ್ಕೆ ಮಾತ್ರ ಸೀಮಿತವಾಗಿ ಇರಬಾರದು ಅನ್ನೋ ಒಂದು ಅಭಿಪ್ರಾಯ ನನ್ನದು. ನಾವೆಲ್ಲ ಇದಕ್ಕೆ ಕೈಗೂಡಿಸಿ ನಾವೆಲ್ಲರೂ ಒಂದುಗೂಡಿ ಅದಕ್ಕೆ ಅಂತ ಹೋಗಿ ಇಳಿದು ಮಾಡಬೇಕು. ಮತ್ತೆ ಸ್ವಚ್ಛ ಭಾರತ್ ಅಂತ ಹೇಳಿ ಒಂದು ಡಸ್ಟ್ಬಿನ್ ಇಟ್ಟಿಲ್ಲ, ಒಂದು ಸಿವಿಕ್ ಸೆನ್ಸ್ ಇಲ್ಲ ಗೌರ್ಮೆಂಟ್ ಕಡೆಯಿಂದಾನು ಅಷ್ಟೇ. ಅವರು ತುಂಬಾ ಮಿಸ್ಟೇಕ್ ಮಾಡ್ತಿದ್ದಾರೆ. ಅಂದ್ರೆ ಒಂದು ಡಸ್ಟ್ಬಿನ್ ಇರೋದಿಲ್ಲ, ಯಾವ ಜಾಗದಲ್ಲಿ ಡಸ್ಟ್ಬಿನ್ ಹಾಕ್ಬೇಕು ಅಂತ ಒಂದು ಏರಿಯಾಗಳಲ್ಲಿ ಬೆಂಗಳೂರಲ್ಲಿ ಈ ತನಕವೂ ಕೂಡ ಪಬ್ಲಿಕ್ ಟಾಯ್ಲೆಟ್ಗಳ ಪರಿಸ್ಥಿತಿ ಇಲ್ಲ ಮೇಡಮ್. ಪಬ್ಲಿಕ್ ಟಾಯ್ಲೆಟ್ಗಳೇ ಇಲ್ಲ ಬೆಂಗಳೂರಲ್ಲಿ, ಅನೇಕ ಕಡೆಗಳಲ್ಲಿ, ಅನೇಕ ವಾರ್ಡ್ಗಳಲ್ಲಿ ಇಲ್ಲ ಅಂತ ಇರ್ಬೇಕಾಗಿತ್ತು. ದೊಡ್ಡ ದೊಡ್ಡ ಸ್ಟ್ರೀಟ್ಗಳಲ್ಲಿ ಬಿಡಿ, ದೊಡ್ಡ ಸ್ಟ್ರೀಟ್ ಬಿಡಿ, ಒಂದ್ ಅಟ್ಲೀಸ್ಟ್ ಯಾವ್ದನ್ನ ಒಂದ್ ಜಾಗ ಅಂತ ಒಂದು ಸೀಮಿತವಾಗಿ ಅಟ್ಲೀಸ್ಟ್ ಒಂದು ನೋಂದಾಣಿಕೆ ಮಾಡ್ಬೇಕಲ್ವಾ. ಈ ಜಾಗದಲ್ಲಿ ಹಾಕ್ಬೇಕು ನೀವು ಕಸ, ಈ ಜಾಗದಲ್ಲಿ ಹಾಕಂಗಿಲ್ಲ ಅಂತ. ಅದು ಕೂಡ ಇಲ್ಲ. ಕೆಲವು ಸ್ಟ್ರೀಟ್ ಗಳಲ್ಲಿ ನೀವು ನೋಡಿದ್ರೆ ನಾನ್ ಖುದ್ದಾಗಿ BBMP ಆಫೀಸ್ಗೆ ಹೋಗಿದ್ದೀನಿ. ಕೆಲವ್ರು ಹಾಗೆ ಹಾಕಿರ್ತಾರೆ, ಯಾಕೆ ಸರ್ ಈ ತರ ಈ ಸ್ಟ್ರೀಟ್ ಅಲ್ಲಿ ಹಾಕಿದ್ದಾರೆ, ಸ್ವಲ್ಪ ಬಂದ್ ತೆಗೆದುಕೊಂಡು ಹೋಗಿ ಅಂತ ಹೇಳಿ. ಬಟ್ ನಮ್ಮ BBMP ಅವರು ಕೆಲವು ಸಂದರ್ಭದಲ್ಲಿ ಬರೋದಿಲ್ಲ, ಅದನ್ನು ತಗೊಂಡ್ ಹೋಗಲ್ಲ ಅವರು, ಅದನ್ನು ಅವ್ರು ಪಾಲಿಸೋದಿಲ್ಲ. ಸೊ ತುಂಬಾ ಜನ ಎಲ್ಲಾ ಕಡೆಯಿಂದಾನು ಮಿಸ್ಟೇಕ್ ಇದೆ. ಬರೀ ನಾವು ಒಂದು ಕಡೆ ಮಾತ್ರ ನಾವು ನೋಡ್ಕೊಂಡು ಹೋದ್ರೆ, ಬರೀ ಸರ್ಕಾರಕ್ಕೆ ಮಾತ್ರ ಹೇಳಿದ್ರೆ ತಪ್ಪ ಅಂತ ಅನ್ಸುತ್ತೆ ನನಗೆ. ನಾವು ಎಲ್ಲಾ ಕಡೆಯಿಂದಾನು ಯೋಚನೆ ಮಾಡ್ಬೇಕು, ಒಂದು ಕಡೆಯಿಂದ ಮಾತ್ರ ಯೋಚನೆ ಮಾಡೋದು ಸರಿ ಇಲ್ಲ ಅಂತ ನನ್ನ ಹೇಳೋ ಬಯಸಿಕೆ. ಓಕೆ, ನಿಂಗರಾಜ್ ಗೌಡ್ರೆ, ನೀವು ಒಂದು ಸಮಸ್ಯೆ ಹೇಳ್ತಾ ಇದ್ದೀರಿ, ಯಾರೋ ಪಕ್ಕದವ್ರು ಬಂದು ಕಸ ಎಸಿತಾರೆ, ಅದು ನಮ್ಗೆ ಕಾಣಲ್ಲ, CCTV ಇರಲ್ಲ. ಸರ್ಕಾರ ಅದಕ್ಕೊಂದು ಪರಿಹಾರ ಕೊಟ್ಟಿದೆ, ಕಾಂಪೌಂಡ್ ಕಟ್ಕೊಳ್ಳಿ. ನೀವು ಕಾಂಪೌಂಡ್ ಕಟ್ಕೊಂಡ್ರೆ ಪಕ್ಕದವನ್ ಬಂದು ಕಸ ಎಸೆಯಲ್ಲ, ಅವ್ರಿಗೆ ಸಾಧ್ಯನೇ ಆಗಲ್ಲ ಅಂತ ಪರಿಹಾರ ಇದೆ ಅಲ್ಲ ಅಲ್ಲಿ. ಸರ್ಕಾರ ಏನು ಹೇಳ್ತಿದ್ದಾರೆ ಅಂದರೆ, ನಾವು ನೆಂಟ್ರ ಮನೆಗೆ ಹೋಗ್ಬೇಕು ಅಥವಾ ಇನ್ನೊಂದು ಕಡೆ ಎಲ್ಲ ಹೋಗ್ಬೇಕು, ನಾವು ಮನೆಗೆ ಬೀಗ ಹಾಕೊಂಡು ಹೋಗಿರ್ತೀವಿ. ಅಂದರೆ ನೀವು ಒಬ್ಬರನ್ನ ಸೆಕ್ಯೂರಿಟಿ ಇಟ್ಕೊಳ್ಳಿ, ಒಬ್ಬರು ಪೊಲೀಸ ಅಥವಾ ನೀವೇನಾರ ಬೇರೆಯವ್ರ ನೇಮ್. ಈ ಸರ್ಕಾರ ಹೇಗೆ ಮಾಡ್ತಾ ಇದೆ ಕೆಲಸನ ಅಂದರೆ, ಬೆಕ್ಕಿಗೆ ಜ್ವರ ಬಂದರೆ, ಎಮ್ಮೆಗೆ ಜ್ವರ ಬಂದರೆ ಬೆಕ್ಕಿಗೆ ಹೇಳ್ತಾರಲ್ಲ ಗಾದೆ ಹಳ್ಳಿ ಕಡೆಗೆ. ಈ ಸರ್ಕಾರ ಮಾಡ್ತಾ ಇರೋದು ಫಸ್ಟ್ ಮಾಡಿ ನೀವು 1 ವರ್ಷ, ಮೊನ್ನೆ DK ಶಿವಕುಮಾರ್ ಸಾಹೇಬ್ರೆ, ಮೊನ್ನೆ ಕೃಷ್ಣ ಬೈರೇಗೌಡ್ರೆ 1-2 ವರ್ಷ, 3 ವರ್ಷ ನೀವು ಸ್ವಚ್ಛ ಮಾಡಿ, ಕ್ಲೀನ್ ಮಾಡಿ. ಫಸ್ಟ್ ನಿಮ್ಮ ಸರ್ಕಾರದ ದುಡ್ಡಿನಲ್ಲಿ ಮಾಡಿ. ನೀವು ದುಡ್ಡು ಮಾಡೋಕ್ಕೆ ಮಾಡಿಲ್ಲ ಈ ಕೆಲಸ ಅಂತ ಹೇಳಿದ್ರೆ, ನಿಮ್ಮ ಸರ್ಕಾರದ ದುಡ್ಡಿನಲ್ಲಿ ಫಸ್ಟು ಕ್ಲೀನ್ ಮಾಡಿ. ನೀವು ಯಾವುದು ನಿಲ್ಲಿಸಿದಿರಿ ಸರ್, ಈಗ ಯಾವುದೇ ತಗೊಳ್ಳಿ, ಪ್ಲಾಸ್ಟಿಕ್ ನಿಷೇಧ ಅಂತ ಹೇಳಿದ್ದಾರೆ. ಇಲ್ಲಿವರೆಗೂ ಪ್ಲಾಸ್ಟಿಕ್ ಕವರ್ ನಿಷೇಧ ಮಾಡಿದಾರಾ? ಇವರು ಬಂದು ಅಂಗಡಿ ಮಾರತ್ತವ ಪಾಪ, ಅವರು ಏನೋ ದಿನ ಒಂದು 5,000 ಕೂಲಿ ಮಾಡೋ, ಒಂದು 500,000 ರೂಪಾಯಿ ವ್ಯಾಪಾರ ಮಾಡೋರತ್ತಕ್ಕೆ ಬಂದು ಪೆನಲ್ಟಿ ಹಾಕಕ್ಕೆ ಹೋಗ್ತಾರೆ. ಈ ಫ್ಯಾಕ್ಟ್ರಿಗಳು ಎಲ್ಲಿ ನಡೀತವೆ, ಈ ಎಲ್ಲಿಂದ ಬರ್ತದೆ, ಹೊರ ರಾಜ್ಯದಿಂದ ಬರುತ್ತಾ ಅಥವಾ ಇಲ್ಲೇ ಫ್ಯಾಕ್ಟ್ರಿಗಳಿದಾವ? ಈ ಪ್ಲಾಸ್ಟಿಕ್ಕು ಎಲ್ಲಿಂದ ಬರುತ್ತೆ? ನೀವು ಇದನ್ನೇ ನಿಷೇಧ ಮಾಡೋಕ್ಕಾಗಿಲ್ಲ. ಪ್ಲಾಸ್ಟಿಕ್ ನಿಷೇಧ ಅಂತೇಳಿ ಎಷ್ಟು ವರ್ಷಗಳಾಯಿತು, ಯಾವಾಗಲಿಂದ ಮಾಡ್ತಾಯಿದ್ದೀರಿ? ನಿಮ್ಮ ಕೈಯಲ್ಲಿ ನಿಷೇಧ ಮಾಡೋಕ್ಕಾಗಿದೆಯಾ? ಅದನ್ನೇ ಮಾಡಿಲ್ಲ. ನಾವು ಏನೋ ಒಂದು ಸೈಡ್ ತಗೊಂಬಿಟ್ಟಿದ್ದೀವಿ 30-40 ಅಂತೇಳಿ ನೀವು ಹೇಳೋ ಲೆಕ್ಕದಲ್ಲಿ ಯಾರೋ ಬಂದು ಸುರಿದು ರಾತ್ರಿ ಹೋದರೆ ನಾವು ಕೌಲ್ಗಾರರನ್ನಿಟ್ಟು ಕಾಯಕ್ಕಾಗುತ್ತಾ? ಮತ್ತು ಸರ್ಕಾರ ನಿಮಗೆ ಯಾಕೆ ನಾವು ತೆರಿಗೆ ಕಟ್ಟಬೇಕು? ನಿಮಗೆ ಯಾಕ್ರಿ ಸಾವಿರಾರು ಗಟ್ಟಲೆ ತೆರಿಗೆ ಕಟ್ಟಬೇಕು? ಆಸ್ತಿ ನಿಮ್ದಲ್ವಾ? ನಮ್ಮ ಆಸ್ತಿಗೆ ಯಾರೋ ಸುರಿದೋದ್ರು ಹೊಣೆ ಯಾರು? ಹಂಗಾರೆ ನಮ್ದೇನೋ ಯಾರೋ ಕಳ್ತನ ಮಾಡಿರ್ತಾರೆ, ನೀವು ಕೊಟ್ಟಿದ್ದೀರಿ, ಇಲ್ಲಿವರೆಗೆ ಎಷ್ಟು ಮಾಡಿದ್ದೀರಿ? ಓಕೆ, ಯಾರ್ಯಾರ್ದೋ ಸೈಟ್ಗೆ ಯಾರ್ಯಾರೋ ಬೇಲಿ ಹಾಕತ್ತಾ ಇದ್ದಾರೆ, ಏನೇನೋ ಕೇಸ್ಗಳು ನಡೀತಾ ಇದ್ದಾವೆ. ಅವ್ರಿಗೆ ಆ ಕೇಸ್ ನಡೀತಾ ಇರೋದ್ರಿಂದ ಟ್ರಸ್ ಪಾಸ್ ಹೋಗಂಗಿಲ್ಲ, ಯಾರು ಒಳಿಕೆ ಅಂತ ಹೇಳ್ತಾರೆ. ಕ್ಲೀನ್ ಯಾರು ಮಾಡಬೇಕು? ಈಗ ನಾವು ಲಕ್ಷಾಂತರ ರೂಪಾಯಿ ಒಂದು ಸೈಟ್ ತಗೊಂಡಿದ್ದೀವಿ ಅಂತೇಳಿ ನಿಮ್ಮ ಅರ್ಜೆಂಟ್ಗೆ ನಾವು ಇನ್ನೊಂದು ಕಡೆ ಸಾಲ ಮಾಡಿ ಇವಾಗ ಕಸನ ಕ್ಲೀನ್ ಮಾಡಿಸ್ಬೇಕು. ಸರ್ಕಾರ ಅದಕ್ಕೆ ಎಚ್ಚೆತ್ಕೊಂಡು ನೀವು ಕ್ಲೀನ್ ಕರ್ನಾಟಕ, ಸ್ವಚ್ಛ ಬೆಂಗಳೂರು ಮಾಡಕ್ಕೆ ಕೊಟ್ಟಿದ್ದೀರಲ್ಲ, ಫಸ್ಟು ಸರ್ಕಾರ ಜಾಗೃತಿ ಮೂಡಿಸ್ಬೇಕು. ಅಂದರೆ ಫಸ್ಟ್ ನೀವೆಲ್ಲ ಹಿಂಗೆ ಇಟ್ಕೋಬೇಕು ಅಂತ ನಿಮ್ಮ ಸಿಬ್ಬಂದಿ ಹಾಕ್ಕೊಳ್ಳಿ. ನಿಮ್ಮ ಸಿಬ್ಬಂದಿ ಕೈಲಿ ಕೆಲಸ ಮಾಡಿಸ್ಕೊಂಬನ್ನಿ. ಇದು ಯಾರೇ ಬಡವ್ರ ಮೇಲೆ ಇರೋರು ಕೊಡ್ತಾರೆ ಸ್ವಾಮಿ. ಬಡವ್ರು ಏನು ಮಾಡ್ತಾರೆ, ಅವನು ಒಂದು ಸೈಟ್ ತೊಗೊಳಕ್ಕೆ ಇನ್ನೂ ಲೋನ್ ತೊಗೊಂಡು ಇನ್ನೂ ಕಟ್ತಾ ಹೋಗ್ತಿರ್ತಾನೆ ಲೋನ್ನ. ನೀವು 1 ಲಕ್ಷ ಎದುರಿಸಿದ್ರೆ ನೀವು 1,74,000 ಏನು ಖಜಾನೆ ದುಡ್ಡಿಲ್ಲ, ಇಲ್ಲಿ ಈ ಕಡೆಯಿಂದ ಬಡವ್ರು ರಕ್ತ ಇರಬೇಕು ಅಂತ ಏನಾರ ಇದೆ ಈ ಸರ್ಕಾರ? ಕೂಡಲೇ ಇದನ್ನು ತಗೋಬೇಕು. ಏನು ಪೆನಾಲ್ಟಿ ಹಾಕಬೇಕು ಅಂತ ಇದೆ ಈ ಸರ್ಕಾರ? ಈ ಗ್ರೇಟರ್ ಬೆಂಗಳೂರು ಇದನ್ನು ಕೂಡಲೇ ನಿಲ್ಲಿಸಬೇಕು ಅನ್ನೋದು ನಮ್ಮ ಈ ಮಾನ್ಯ DK ಸಾಹೇಬರಿಗೆ ಮತ್ತು ನಮ್ಮ ಕೃಷ್ಣ ಬೈರೇಗೌಡರಿಗೆ ಈ ಏನಿದೆ ನಮ್ಮ ಗ್ರೇಟರ್ ಬೆಂಗಳೂರು ಮುಖ್ಯ ಅಧಿಕಾರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ಬರ್ತೀನಿ. ಬೆಂಗಳೂರಿನಿಂದ ಜಯರಾಮ್ ಅಂತ ನಮ್ಮ ಜೊತೆ ಮಾತನಾಡೋದಕ್ಕೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಜಯರಾಮ್ ಅವರೇ. ನಮಸ್ಕಾರ ಸರ್. ನಮಸ್ತೆ. ಈಗಾಗಲೇ 1 ಕಾರಷ್ಟು ಕಂದಾಯ ಕಟ್ತಾ ಇದ್ದೀವಿ. ಓಕೆ
ಸುಮಾರು ನಮ್ದು 1940 ಕಟ್ಟಿದ ಮನೆ. ಈಗಾಗಲೇ ಮುಂಚೆ 1,000 ರೂಪಾಯಿ ಇದ್ದಿದ್ದು ಈಗ 6,000 ರೂಪಾಯಿ ಕಟ್ತಾ ಇದ್ವಿ. 6,000 8,000 ಜೊತೆಗೆ ಈಗ ಸ್ವಚ್ಛತೆ ಅಂತಂದು ಅದನ್ನು ಎಲ್ಲ ಕಟ್ಟಿಸ್ಕೊಳ್ತಾ ಇದ್ದಾನೆ. ಇದೆಲ್ಲ ಕಟ್ಟಿದ್ರೆ ನಮ್ಮಲ್ಲಿ ಏನು ವರಮಾನ ಅದರಲ್ಲಿ ಏನು ವರಮಾನ ಬರ್ತಾ ಇದೆ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಮನೇಲಿ ಇರೋದು ಬೇಡವೋ ಬರೋ ಗೊತ್ತಾಗ್ತಾ ಇಲ್ಲ. ಎಂತ ಸರ್ಕಾರ ಕೂತಿದೆ ನಮ್ಗೆ ಆಗುತ್ತಾ ಇಲ್ಲ. 1940 ಕಟ್ಟಿದ ಮನೆಗೆ 500 ರೂಪಾಯಿ ಇತ್ತು. ಈಗಾಗಲೇ 8,000 ರೂಪಾಯಿ ತಗೊಳ್ತಾ ಇದ್ದಾರೆ. ಯಾವ ಅನ್ಯಾಯ ಅಂತ ಗೊತ್ತಾಗಿಲ್ಲಪ್ಪ. ಈ ತರ ಎಲ್ಲ ಲೂಟಿ ಮಾಡಿದ್ದಕ್ಕ ಖಜಾನೆ ತುಂಬಿಕೊಳ್ಳೋದಕ್ಕೆ ಅಂದ್ರೆ ಅವತ್ತಿನಿಂದನೂ ಲೂಟಿ ಹೊಡಿತಿದ್ದಾರೆ. ಈಗ ಒನ್ಸ್ ಅಗೇನ್ ಅದರ ಕಂಟಿನ್ಯೂಟಿ ಭಾಗ ಅಂತ ಹೇಳ್ತಿದ್ದೀರಿ ನೀವು. ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಇದು ಯಾವ ನ್ಯಾಯ ಅಂತ ಕೇಳೋರು ಏನು ಇವರಿಗೆ? ಗ್ರೇಟರ್ ಬೆಂಗಳೂರು ಮಾಡಕ್ ಹೋಗಿದ್ದಾರೆ. ಏನ್ ಮಾಡ್ತಾರೆ? ಹೋಗಿ ಬಣ್ಣ ಪಡೆದ್ಬಿಟ್ರೆ ಗ್ರೇಟರ್ ಬೆಂಗಳೂರು ಆಗೋಗ್ಬಿಡುತ್ತಾ? ಅದಕ್ಕೆ ಕಸ ಎತ್ರಿ ಅಂತ ಹೇಳ್ತಿದ್ದಾರೆ ಅವರು. ಬಣ್ಣ ಬಳಿಯೋದು ಅಷ್ಟೇ ಅಲ್ಲ, ಕಸ ಎತ್ರಿ, ಕಸ ಎತ್ತದೇ ಇದ್ರೆ ನಾವು ದಂಡ ಹಾಕ್ತೀವಿ ಅಂತ ಎಲ್ಲ ಬರ್ತಾ ಇದೀವಿ ಸರ್. ಈಗಾಗಲೇ ಮನೆ ಮುಂದೆ ಕೂರ್ಸೋರ್ಗು ದುಡ್ಡು ಕೊಡ್ತಾ ಇದೀವಿ, ಎತ್ಕೊಂಡು ಹೋಗೋರ್ಗು ದುಡ್ಡು ಕೊಡ್ತಾ ಇದ್ದೀವಿ. ಯಾರೋ ಒಂದು ಗುಂಟೆ ಹಾಕಿದ್ರೆ ಅದಕ್ಕೂ ದುಡ್ಡು ಕೊಡ್ತಾ ಇದೀವಿ ತಗೊಂಡು ಹೋಗೋದಕ್ಕೆ. ಇಷ್ಟೆಲ್ಲ ಅನ್ಯಾಯ ನೋಡ್ಕೊಂಡು ಕೂತ್ಕೊಂಡಿದೀವಿ ನಾವು. ಸುಮ್ಮನೆ ಗಲಾಟೆ ಮಾಡಕ್ ಆಗೋದಿಲ್ಲ ನಮ್ಗೆ. ಇದು ಯಾವ ತರ ಅದು ಲೂಟಿ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಸರ್. ಎಸ್ ಸರ್, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಜಯರಾಮ್ ಅವರೇ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ರಾಜ್ ಅವರೇ, ಕೊನೆ ರಿಯಾಕ್ಷನ್, ಸರ್ಕಾರದ ಈ ಕ್ರಮ ವಾಪಸ್ ತೆಗೆದುಕೊಳ್ಬೇಕು ಅಂತೀರಾ? ಏನು ವಾಟ್ ನೆಕ್ಸ್ಟ್? ಇದು ಅವೈಜ್ಞಾನಿಕವಾಗಿದೆ. ಯಾಕಂದ್ರೆ ಇವರು ಲ್ಯಾಂಡ್ ಏರಿಯಾ ಬಿಲ್ಟಪ್ ಏರಿಯಾ ಕನ್ಸಿಡರ್ ಮಾಡ್ತಾರೆ. ಓಕೆ ಮಾಡಲಿ, ಆದರೆ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಈ ರೀತಿ ಇವರು ಏರಿಯಾ ವೈಸು ಕನ್ಸಿಡರ್ ಮಾಡ್ತಾರೆ. ಇವರು ಯಾವ ಗ್ರೇಡಲ್ಲೂ ಯಾವುದು ಕೆಲಸ ಕರೆಕ್ಟಾಗಿಲ್ಲ. ಪೌರ ಕಾರ್ಮಿಕರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಅವರೊಬ್ಬರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರೇನಾದ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಲ್ಲ ಅಂದರೆ ಇಡೀ ಬೆಂಗಳೂರೇ ಗಬ್ಬೆದ್ದು ನಾರೋಗ್ತದೆ. ಆದರೆ ಕೆಲವು ಅಧಿಕಾರಿಗಳು ಈ ಕಸದ ಮಾಫಿಯನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ದುಡ್ಡು ಹೋಗ್ತಾ ಇದೆ ಸರ್ಕಾರದಿಂದ, ಅದು ಸ್ವಚ್ಛತೆ ಆಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಇವರು ಮೂಲದಲ್ಲೇ ಕಸವನ್ನು ವಿಂಗಡಣೆ ಮಾಡಬೇಕು. ಒಣ ಕಸ, ಹಸೆ ಕಸದಲ್ಲಿ ಎಷ್ಟು ಕಸ ಇದೆ ಅದನ್ನ ಗೊಬ್ಬರ ಯಾಕೆ ಮಾಡಬಾರ್ದು? ವಿದ್ಯುತ್ ಉತ್ಪಾದನೆ ಯಾಕೆ ಮಾಡಬಾರ್ದು? ಇಂಧನ ಯಾಕೆ ಮಾಡಬಾರ್ದು? ಅದು ಅಲ್ಲ ಸರ್. ಈಗ 15ನೇ ತಾರೀಕಿನ ಒಳಗಡೆ ನಾನು ಕ್ಲೀನ್ ಮಾಡಿದೆ ಅಂತ ಇಟ್ಕೊಳ್ಳಿ. ಖಂಡಿತ ಆಗಲ್ಲ. ಅಲ್ಲಲ್ಲ, ಮಾಡಿದೆ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ನಾನು ಮಾಡಿದೆಪ್ಪ ನನ್ನ ಸೈಟಲ್ಲಿ 15ನೇ ತಾರೀಕಿನ ಒಳಗೆ ನಾನು ಕ್ಲೀನ್ ಮಾಡ್ಕೊಂಡೆ ಅಂತ ಇಟ್ಕೊಳ್ಳಿ. 18ನೇ ತಾರೀಕಿಗೆ ಏನು ವಾಟ್ ನೆಕ್ಸ್ಟ್ ಅಂತ. ಇಫ್ ಸಪೋಸ್ 3 ದಿನಕ್ಕೆ ಮತ್ತೆ ಕಸ ಬಂದು ಬಿತ್ತು ಅಂತ ಹೇಳಿದ್ರೆ ಯಾರೋ ಪಾಲಿಕೆಯವರು ಬರ್ತಾರೆ ಚೆಕ್ ಮಾಡೋದಕ್ಕೆ, ನಾನು ಹೋಗಿ ದಂಡ ಕಟ್ಟಬೇಕಾ? ಬೇಕಾಗಿಲ್ಲ. ನಾನು ಹೇಳೋದು ಸರ್ಕಾರಕ್ಕೆ, ಫಸ್ಟ್ ನಿಮ್ಮ ಸರ್ಕಾರಿ ಶಾಲಾ ಕಚೇರಿಗಳು ಏನಿದೆ ಅಲ್ಲಿ ಸ್ವಚ್ಛಗೊಳಿಸಿ, ಆಸ್ಪತ್ರೆಗಳು ಸ್ವಚ್ಛಗೊಳಿಸಿ. ಇವತ್ತು ಮೆಡಿಕಲ್ ವೇಸ್ಟ್ ಎಲ್ಲಿ ಹೋಗ್ತಾ ಇದೆ? ಮೆಡಿಕಲ್ ವೇಸ್ಟ್ ವಾಟರ್ ಎಲ್ಲಿ ಹೋಗ್ತಾ ಇದೆ? ಎಷ್ಟು ಅಪಾಯಕಾರಿ ಅದು ಮೆಡಿಕಲ್ ವೇಸ್ಟ್ ವಾಟರ್, ಎಷ್ಟು ಅಪಾಯಕಾರಿ. ಇದ್ರ ಬಗ್ಗೆ ಚಿಂತನೆ ಇದೆಯಾ ಸರ್ಕಾರಕ್ಕೆ? ಏನೋ ಪರಿಶೀಲನೆ ಮಾಡಿದ್ರೆ ನೀವು? ಹೆಲ್ತ್ ಡಿಪಾರ್ಟ್ಮೆಂಟ್ ಹೋಗಿ ಪರಿಶೀಲನೆ ಮಾಡಿದ್ಯಾ ಇಲ್ಲಿ ಎಷ್ಟು ಮೆಡಿಕಲ್ ವೇಸ್ಟ್ ಬರ್ತಾ ಇದೆ ಅಂತ? ಇಲ್ಲ. ಇದನ್ನೆಲ್ಲ ಮೊದಲು ನೀವು ಮಾಡಿ. ಸರ್ಕಾರಿ ಕಚೇರಿಗಳಲ್ಲಿ ಬಂದು ನಾನು ತೋರಿಸ್ತೀನಿ ಎಷ್ಟು ಕಸ ಇದೆ. ಆ ಟಾಯ್ಲೆಟ್ಗಳಿಗೆ ಹೋಗೋಕ್ಕಾಗಲ್ಲ, ರೆಸ್ಟ್ ರೂಮ್ಗೆ ಹೋಗೋಕ್ಕಾಗಲ್ಲ, ಅಷ್ಟು ವಾಮಿಟ್ ಬಂದ್ಬಿಡುತ್ತೆ. ಇದನ್ನ ಮೊದಲು ಸ್ವಚ್ಛಗೊಳಿಸ್ಕೊಳ್ಳಿ ನೀವು. ನಂತರ ಸಾರ್ವಜನಿಕವಾಗಿ ನೀವು ಜಾಗೃತಿಯನ್ನು ಮೂಡಿಸಿ. ದಂಡ ಮುಖ್ಯ ಅಲ್ಲ. ರಾಮಲಿಂಗೇಗೌಡರೇ, ನಾವು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದರು ಸಿದ್ದರಾಮಯ್ಯನವರ ಅವಧಿಯಲ್ಲಿ. ಆವಾಗಲೂ ಕೂಡ ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಆಸ್ತಿ ನೋಂದಣಿ ತೆರಿಗೆನೆಲ್ಲ ಜಾಸ್ತಿ ಮಾಡಿಬಿಟ್ರು, ಜನರಿಗೆ ಬರೀ ಕೊಡೋ ಪ್ರಯತ್ನ ಆಯಿತು ಅಂತ. ಒನ್ಸ್ ಅಗೇನ್ ಇದಕ್ಕೆ ಮತ್ತೊಂದು ಕ್ರಮ ಅಂತ ಅಂದ್ಕೊಳ್ಬೋದು ಇದನ್ನು ನಾವು. ಅಲ್ಲ, 100% ಅವಾಗಲೇ ಹೇಳ್ದಂಗೆ ಮತ್ತೊಂದು ದಾರಿ ಅಷ್ಟೇ ಖಜಾನೆ ತುಂಬಿಸ್ಕೊಳ್ಳೋದಕ್ಕೆ. ಸೊ ನಾನು ಸರ್ಕಾರಕ್ಕೆ ಹೇಳೋದೇನೆಂದರೆ, ನೀವೇನೀಗ ಗಡುವು ಕೊಟ್ಟಿದ್ರಿ 15ನೇ ತಾರೀಕು, ಅದನ್ನು ಸಡಿಲ ಮಾಡಬೇಕು. ಜೊತೆಗೆ ನೀವು ಭಾರಿ ಮೊತ್ತದ ದಂಡ ವಿಧಿಸ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನು ಸಹ ತುಂಬ ಕಡಿಮೆ ಸಡಿಲಿಕೆ ಮಾಡಬೇಕಿದೆ. ಜೊತೆಗೆ ನನಗೆ ನೋಟಿಸ್ ಕೊಟ್ಟರೆ, ನನ್ನ ಜಾಗಕ್ಕೆ ನೋಟಿಸ್ ಕೊಟ್ಟರೆ, ನನ್ನ ಜಾಗದಲ್ಲಿರುವಂಥ ತ್ಯಾಜ್ಯನೋ ಅಥವಾ ಅಲ್ಲಿ ಗಿಡ ಗಂಟೆ ಬೆಳ್ಕೊಂಡಿರೋದಕ್ಕೆ ಅದರಿಂದ ಏನು ಸಮಸ್ಯೆ ಅನ್ನೋದನ್ನು ಸ್ಪಷ್ಟವಾಗಿ ನಮೂದಿಸಿ ನನಗೆ ನೋಟಿಸ್ ಕೊಡಬೇಕಾಗ್ತದೆ. ಇಲ್ಲ ಅಂದರೆ ಜವಾಬ್ದಾರಿತ ನಾಗರಿಕರು ನಿಮ್ಮನ್ನು ಹೈಕೋರ್ಟ್ ಮೆಟ್ಲೇರಿ ಸರ್ಕಾರಕ್ಕೆ ಚೀಮಾರಿ ಹಾಕ್ಸುವಂಥ ಕೆಲಸ ಮಾಡ್ತಾರೆ. ಯಾಕೆಂದರೆ ನೀವು ಪೇಪರಲ್ಲಿ ನೋಟಿಫಿಕೇಶನ್ ಕೊಟ್ಟ ತಕ್ಷಣ ಅದು ಅಧಿಕೃತವಾದ ನೋಟಿಸ್ ಆಗೋದಿಲ್ಲ. ಪೇಪರಲ್ಲಿ ಬಂದ ತಕ್ಷಣ ಅಥವಾ ಮಾಧ್ಯಮದಲ್ಲಿ ನೀವು ಹೇಳಿಕೆ ಕೊಟ್ಟ ತಕ್ಷಣ ಅದು ಅಧಿಕೃತ ನೋಟಿಸ್ ಆಗೋದಿಲ್ಲ. ಅದಕ್ಕೆ ಅಂತಲೇ ಸಬ್ ಕ್ಲಾಸ್ಗಳಿದೆ. ಆ ಕ್ಲಾಸ್ ಮೆನ್ಷನ್ ಮಾಡಿ, ಆ ಕಾರಣಗಳನ್ನು ಮೆನ್ಷನ್ ಮಾಡಿ ಜನಗಳಿಗೆ ನೋಟಿಸ್. ಜನರ ಒತ್ತಾಯನೂ ಒಂದಿದೆ ಸರ್, ಮಾರ್ಷಲ್ಸ್ಗಳನ್ನು ನೀವು ಅಲ್ಲಿ ಅಪಾಯಿಂಟ್ ಮಾಡಬೇಕು. ಈಗ ನಾವು ಕ್ಲೀನ್ ಹೆಂಗ್ ಮಾಡ್ತೀರಿ ಸರ್ ನೀವು? ವಾರ್ಡ್ ಒಬ್ಬರನ್ನ ಮೇಂಟೈನ್ ಮಾಡೋದೇ ಕಷ್ಟ ಆಗಿದೆ ಅಂದ್ರೆ ರೋಡ್ ಒಬ್ಬರನ್ನ ಮಾಡೋಕ್ಕಾಗ್ತದ? ಅವಾಗ ಮತ್ತೆ ತೆರಿಗೆ ಜಾಸ್ತಿ ಮಾಡ್ತಾರೆ, ಮತ್ತೆ ಹೊರೆ ಯಾರಿಗೆ? ನಮ್ಗೆ ಅಲ್ವಾ? ಅದ್ರ ಬದಲು ರೋಡ್ ಒಂದು CCTV ಅಳವಡಿಸ್ಲಿ, ರೋಡ್ ಒಬ್ಬನ ಗಸ್ತು ಮಾಡಿಸ್ಲಿ, ಅದು ಮಾಡ್ಬೋದು. ಅದನ್ನ ಬಿಟ್ಟು ನೀವು ಜನಗಳ ಮೇಲೆ ಬರೆ ಹಾಕೋದನ್ನ ಕಡಿಮೆ ಮಾಡಲಿ ಅನ್ನೋದು ನನ್ನ ಆದೇಶ. ನಿಂಗರಾಜ್ ಗೌಡ್ರೆ, ಕೊನೆ ರಿಯಾಕ್ಷನ್ ಕೊಡೋದಾದರೆ? ಕೊನೆಯದಾಗಿ ಸರ್ಕಾರ ಕೇಳೋದು ಇಷ್ಟೇ. ಫಸ್ಟು
ನಮ್ಮ ಸ್ನೇಹಿತರು ಹೇಳ್ದಂಗೆ ಸರ್ಕಾರಿ ಹಾಸ್ಪಿಟ್ಲ್ಗಳು, ಸರ್ಕಾರಿ ಶಾಲೆಗಳು, ಸರ್ಕಾರಿ ಮಾರ್ಕೆಟ್ಗಳು, ಇಲ್ಲಿಂದ ಯಶವಂತಪುರದಿಂದ ಹಿಡಿದು ಕೆಂಗೇರಿವರೆಗೆ ಪೂರ್ತಿ ಒಂದು ರೌಂಡ್ ಬರಲಿ. ಸರ್ಕಾರದ ಕಸವನ್ನು ಫಸ್ಟು ಸ್ವಚ್ಛಗೊಳಿಸ್ಕೊಳ್ಳಿ. ಅವರು ನಾವು ಪಕ್ಕದಲ್ಲಿ ನೋಡ್ಕೊಂಡು ನಾವು ಕಲ್ತ್ಕೋಬೇಕು. ಅಲ್ಲಿ ಸರ್ಕಾರ ಲೆವೆಲ್ ಇದೆ, ಭಯ ಬರಬೇಕು ನಮಗೆ, ಅಷ್ಟು ಕ್ಲೀನ್ ಇದೆ, ನಾನು ಸರಿ ಆಗಬೇಕು, ನಾನು ಸ್ವಚ್ಛ ಆಗಬೇಕು. ಇದನ್ನ ಫಸ್ಟ್ ಸರ್ಕಾರ ಸರಿ ಮಾಡ್ಕೊಳ್ಳಿ. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಅವೈಜ್ಞಾನಿಕವಾಗಿ ಏನು 1,74,000 ಎದುರಿಸ್ತೀವಿ, ನೀವು ಎದುರಿಸ್ತಾ ಇದ್ದೀರಾ ಸಾರ್ವಜನಿಕರಿಗೆ. ಇದನ್ನ ಕೂಡಲೇ ವಾಪಸ್ ತಗೊಳ್ಳಿ. ಮೂರನೇದಾಗಿ ಹೇಳ್ತೀನಿ, ಫಸ್ಟ್ ನೀವು CCTV ನಾವು ತೆರಿಗೆ ಏನಕ್ಕೆ ಕಟ್ಟಬೇಕು ನಿಮಗೆ? ಸಾವಿರಾರು ರೂಪಾಯಿ ತೆರಿಗೆಗಳನ್ನು ಕಟ್ತೀವಿ. 30 10,000 20,000 ತೆರಿಗೆ ಏನು ಕಟ್ತೀವಿ? ನೀವು ಕಾಯ್ರಿ, ನಾವ್ಯಾಕೆ ಕಾಯ್ಬೇಕು? ನಿಮಗೆ ತೆರಿಗೆ ಕೊಟ್ಬಿಟ್ಟು ನಾವು ಕಾಯಕ್ಕಾಗುತ್ತೆ? ಆಯ್ಕೆ ಮಾಡಿದೀನಿ, ನೀವು ಆ ಕೆಲಸ ಮಾಡಿ ಅಂತ ನಾವು ತೆರಿಗೆ ಕಟ್ಟಿದೀವಿ, ನಾವು ತಗೊಂಡಿರೋ ಸೈಟ್ಗೆ ನಾವು ತೆರಿಗೆ ಕಟ್ತಾ ಇದ್ದೀವಿ. ನಿಮ್ ಕೆಲಸ ಏನು? ಸರ್ಕಾರದ ಕೆಲಸ ಏನು? ಬಾರ್ಡರ್ ಇದೆ, ಹೊರ ರಾಜ್ಯದವ್ರು ಬರಬಾರ್ದು ಅಂತ ಬಾರ್ಡರ್ ಇದೆ, ಬಾರ್ಡರ್ ಮಿಲಿಟರಿ ಹಾಕಿದಿರ್ತಾನೆ. ನಮ್ಮ ತೆರಿಗೆ ತಗೊಂಡು ನೀವು ಹಾಕಿ, ಒಬ್ಬ ಮಾರ್ಷಲ್ಗಳು ಹಾಕಿ, ಒಂದು ಸರ್ಕಾರ ಈಗ 119 ಈಗ ಪೊಲೀಸ್ ಒಂದು ಫೋನ್ ಮಾಡಿದ ತಕ್ಷಣ ಪೊಲೀಸ್ ಬರುತ್ತೆ ಏನೋ ಒಂದು ಸಮಸ್ಯೆ ಆದ್ರೆ. ಅದೇ ರೀತಿ ನೀವು ತಗೋತಾ ಇದ್ದೀರಿ, ಅದಕ್ಕೊಂದು ಮಾರ್ಷಲ್ಗಳು ಹಾಕಿ CCTV ಸರ್ಕಾರದಿಂದ ಮಾಡಿ ಇದನ್ನ ಕೆಲಸನ. ಆಮೇಲೆ ನೀವು ಸಾರ್ವಜನಿಕರಿಗೆ ನಿಮ್ಮ ಮಾತು ಮೀರಿ ನಡೆದಾಗ, ನೀವು ವರ್ಷಾನ್ಗಟ್ಲೆ ನಾವು ನಿಮ್ಮ ಮಾತಿಗೆ ಬೆಲೆ ಕೊಡದೆ ಹೋದಾಗ ಸರ್ಕಾರ ಸ್ವಚ್ಛ ಮಾಡಿ ನಾವು ಮತ್ತೆ ಕ್ಲೀನ್ ಮಾಡಿಲ್ಲ ಅಂದಾಗ ನಿಮ್ ತೆರಿಗೆ ಹಾಕಿ. ಕೂಡಲೇ ಕೈ ಬಿಡಬೇಕು ಅನ್ನೋದು ನಮ್ಮ ವಾದ. ಸೋ ಮಚ್ 3 ಜನರಿಗೂ ಕೂಡ. ದೀಪಾ ಮೇಡಮ್, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಜೀ ಕನ್ನಡ ಜೊತೆ ಜಾಯ್ನ್ ಆಗಿದೆ. ಕೇಸ್ ಇಂಥದ್ದೊಂದು ವಿರೋಧ ವ್ಯಾಪಕವಾಗಿ ಬೆಂಗಳೂರಿಗರಿಂದ ಕೇಳಿ ಬರ್ತಾ ಇದೆ. ಕೃಷ್ಣ ಬೈರೇಗೌಡರು, ಸರ್ಕಾರದವರು ಏನ್ ಮಾಡ್ತಾರೆ ಕಾದ್ ನೋಡೋಣ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.